ವಿಶ್ವಂ ಸನಾತನ ಸಹಚರಿ ವಿಶ್ವಂ ಯೋಗಕ್ಷೇಮ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಕಲ್ಪನೆಯ ಕೂಸು. ಪ್ರತಿ ಪ್ರಯತ್ನವೂ ಹೊಸ ಕನಸು. ನಮಸ್ಕಾರ. ವಿಶ್ವಂ ವೈಚಾರಿಕ ವಾಹಿನಿಗೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಶುಭ ಮುಂಜಾನೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಕಾಫಿ ಕಟ್ಟೆಯ ನೇರ ಪ್ರಸಾರ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ನಾವು ಈ ಕಾರ್ಯಕ್ರಮದಲ್ಲಿ ದಿನಪತ್ರಿಕೆಗಳ ಸುದ್ದಿಯನ್ನ ಇಟ್ಕೊಂಡು ಅದರ ವಿಶ್ಲೇಷಣೆಯನ್ನು ಮಾಡ್ತೀವಿ. ಅದಕ್ಕೋಸ್ಕರ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಮ್ಮ ಜೊತೆಗಿದ್ದಾರೆ ಉಮಾಶಂಕರ್ ಅವರು. ಇವರು ಒಂದು ಸಂಘಟನೆಯ ನೇತೃತ್ವವನ್ನು ವಹಿಸ್ಕೊಂಡಿರೋ ಒಂದು ಸಂಘಟನೆ ನಡೆಸ್ತಾ ಇರೋರು. ಹಾಗೆ ಇವರು ಸಾಮಾಜಿಕ ಕಾರ್ಯಕರ್ತರು ಕೂಡ ಹೌದು. ಸೊ ಅವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರ್ಮಾಡ್ಕೊಳ್ತಾ, ಸರ್ ನಮಸ್ತೆ. ಪ್ರೀತಿಯ ಸ್ವಾಗತ ನಿಮಗೆ. ನಮ್ಮ ಜೊತೆ ಒಂದಷ್ಟು ಸುದ್ದಿಗಳನ್ನ ಹಂಚ್ಕೊಳ್ಳೋದು ನಿಜವಾಗ್ಲೂ ಖುಷಿ ಕೊಡುವಂತಹ ಸಂಗತಿ. ದಿನಪತ್ರಿಕೆಗಳನ್ನ ನೀವು ಯಾವ ವಯಸ್ಸಿನಿಂದ ದಿನಪತ್ರಿಕೆಗಳನ್ನ ಓದಲಿಕ್ಕೆ ಪ್ರಾರಂಭ ಮಾಡಿದ್ರಿ? ಆಮೇಲೆ ದಿನಪತ್ರಿಕೆಗಳ ವಿಷಯಗಳನ್ನ ಹೇಗೆ ಅದನ್ನ ನೀವು ಗ್ರಹಿಸ್ತೀರಿ? ಸರ್, ಅದೇನು ಅಂದ್ರೆ, ನಾನು ಓದಿದ್ದು ಹಾಸ್ಟೆಲ್ ಅಲ್ಲಿ, ಹೊಸಕೋಟೆ ಹಾಸ್ಟೆಲ್ ಅಲ್ಲಿ. 12 ಗಂಟೆ ಸ್ಕೂಲ್ ಇತ್ತು. 8 ಗಂಟೆಗೆ ಊಟ ಕೊಟ್ಬಿಡೋರು. 8 ರಿಂದ 12 ಗಂಟೆವರೆಗೂ ಟೈಮ್ ಪಾಸ್ ಮಾಡ್ಬೇಕಾಗಿತ್ತು. ಹಾಗಾಗಿ ಹೊಸಕೋಟೆ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ಪೇಪರ್ ಓದಕ್ ಶುರು ಮಾಡಿದೆ. ಅಲ್ಲಿ ಶುರು ಮಾಡಿದ್ದು ಅದು ಹಾಗೆ ಇವತ್ತಿದೆ. ಇವತ್ತಿಗೂ ಕೂಡ ನಮ್ಮ ಮನೆ 4 ಪೇಪರ್ ಬರುತ್ತೆ. ತುಂಬಾ ಸಂತೋಷ ಸರ್, ತುಂಬಾ ಧನ್ಯವಾದ. ದಿನಪತ್ರಿಕೆಗಳು ಓದೋದು ಎಷ್ಟು ಮುಖ್ಯ ಅಲ್ವಾ ಸರ್? ಹೌದು ಸರ್, ಖಂಡಿತ ಸರ್. ಸಮಗ್ರ ಸುದ್ದಿ ಸಮಾಚಾರಗಳನ್ನ ನಾವು ಒಂದು ಪೇಪರ್ ಅಲ್ಲಿ ನೋಡಬಹುದು. ಹೌದು ಸರ್, ಒಪ್ಕೊಳ್ತೀನಿ, ಮಾತು ಖಂಡಿತ ಒಪ್ಕೊಳ್ತೀನಿ ಸರ್. ಸೊ ನಮಗೆ ನಿಜವಾಗ್ಲೂ ಇವತ್ತಿನ ಮಕ್ಕಳು ಪೇಪರ್ಗಳನ್ನು ಓದೋದೇ ಇಲ್ಲ, ದಿನಪತ್ರಿಕೆಗಳನ್ನು ಓದೋ ಹವ್ಯಾಸನೇ ಇಲ್ಲ. ನಮ್ಗೆ ಇವತ್ತು ಬಿಟ್ಟಿರಕ್ಕಾಗಲ್ಲ ಸರ್. ಬೆಳಗ್ಗೆ ನಮ್ಮ ದಿನಚರಿ ಶುರುವಾಗೋದೇ ದಿನಪತ್ರಿಕೆಯನ್ನು ಓದೋದ್ರಿಂದ. ಏನಿಲ್ಲದೆ ಹೋದ್ರು ಒಂದು 5 ನಿಮಿಷ, ಎಷ್ಟೇ ಒತ್ತಡ ಇದ್ರು 5 ನಿಮಿಷ ಸುಮ್ಮನೆ ಹಿಂಗೆ ನಾವು ಗ್ಲಾನ್ಸ್ ಮಾಡ್ಲೇಬೇಕಾಗುತ್ತೆ. ಹೌದು, ಕೊರೋನಾ ಬರೋದಕ್ಕೆ ಮುಂಚೆ ಬಹಳಷ್ಟು ಮಕ್ಕಳು ಕೂಡ ಆ ಪೇಪರ್ ಓದ್ತಾ ಇದ್ರು. ಆದ್ರೆ ಕೊರೋನಾ ಬಂದ್ಮೇಲೆ ಯಾವಾಗ ಅವರು ಡಿಜಿಟಲ್ ಕನ್ವರ್ಟ್ ಆದ್ರು, ಅವಾಗ ಮಕ್ಕಳು ಈ ಪೇಪರ್ ಓದೋದನ್ನ ಬಿಟ್ರು ಸರ್. ಈಗ ಎಲ್ಲಾ ಶಾಲೆಗಳಲ್ಲೂ ಈಗ ಆನ್ಲೈನ್ ಕ್ಲಾಸಸ್. ಕೊರೋನಾ ಪೀರಿಯಡ್ ಶುರು ಆಗಿದೆ, ಪೇಪರ್ ಇದು ಶುರು ಆಯ್ತು ಸರ್. ಬದಲಾವಣೆ ಪ್ರಕೃತಿಯ ನಿಯಮ ಹೌದು. ಆದ್ರೆ ದಿನಪತ್ರಿಕೆಗಳನ್ನ ದಿನಪತ್ರಿಕೆಗಳನ್ನ ನಿಂತೋಗಿಲ್ಲ. ಇವತ್ತಿಗೂ ದಿನಪತ್ರಿಕೆಗಳನ್ನ ಓದೋ ಜನ ಇದ್ದಾರೆ, ಓದ್ತಾ ಇದ್ದಾರೆ. ಹೌದು. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನೋಡೋಣ. ಧನ್ಯವಾದ. ಶ್ರೀನಿವಾಸ ಮೂರ್ತಿ, ನಿಮಗೂ ಪ್ರೀತಿಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ಒಂದು ಮುಂಜಾನೆಯ ಮಾತಿನಿಂದ ನಮ್ಮ ಈ ಕಾರ್ಯಕ್ರಮ ಶುರು ಮಾಡೋದು. ಎಲ್ಲರೂ ಮಹಾತ್ಮರಾಗೋದಕ್ಕೆ ಸಾಧ್ಯ ಇಲ್ಲ, ನಿಜ. ಆದ್ರೆ ಕೆಟ್ಟವರಾಗದೇ ಇರಲು ಸಾಧ್ಯವಿದೆಯಲ್ಲ, ನಾವು ಇದನ್ನ ಪ್ರಯತ್ನಿಸಲೇಬೇಕು. ಕೆಟ್ಟ ಕೆಲಸಗಳನ್ನ, ಕೆಟ್ಟದಾಗಿ ಯೋಚನೆ ಮಾಡೋದನ್ನ, ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸೋದನ್ನ ಯಾವತ್ತೂ ಬಿಡಬೇಕು. ನಿಮಗೆ ಸಾಧ್ಯ ಆದರೆ ಒಳ್ಳೆಯದನ್ನು ಮಾಡಬೇಕು. ಸಾಧ್ಯ ಆಗದೆ ಹೋದ್ರೆ ಕೆಟ್ಟದ್ದನ್ನಂತೂ ಮಾಡಬಾರದು. ಎಲ್ಲರೂ ಮಹಾತ್ಮರಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಇವತ್ತು ವಿಜಯವಾಣಿನಲ್ಲಿ ಮುಂಜಾನೆ ಮಾತಲ್ಲಿ ಹೇಳಿದ್ದಾರೆ. ಎಲ್ಲರಿಗೂ ಶುಭೋದಯ. ಮೊದಲಿಗೆ ಯಾವ ವಿಷಯವನ್ನ ಹೇಳ್ತೀರಿ ಶ್ರೀನಿವಾಸ ಮೂರ್ತಿ? ಸರ್, ಮೊದಲಿಗೆ ನಿಮ್ಗೆ ನಾನು ಇವತ್ತು ಹೇಳುವಂತದ್ದು, ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ PF ಮತ್ತೆ ಈ ಗ್ರಾಚ್ಯುಟಿ ಸೌಲಭ್ಯ ಏನಿದೆ ಅದು 48,756 ಸಿಬ್ಬಂದಿಗೆ ಅನುಕೂಲ ಆಗುವಂತದ್ದು ಒಂದು ಕೆಲಸ ನಡೀತಾ ಇದೆ. ಅದು ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಇವಾಗ ಅದಕ್ಕೆ ಒಂದಷ್ಟು ಅನುಷ್ಠಾನ ಆಗಿದೆ. ಅದೊಂದು ತುಂಬಾ ಸಂತೋಷ ಪಡುವಂತ ವಿಚಾರ. ಯಾಕಂದ್ರೆ ಗ್ರಾಮ ಪಂಚಾಯತಿ ಕೆಲಸಗಳಿದೆಯಲ್ಲ, ಈ ಸರ್ಕಾರದ ಕೆಲಸಗಳು ಏನು ಇಲ್ಲಿ ನಮ್ಮ ವಿಧಾನಸೌಧದ ಮಟ್ಟದಲ್ಲಿ ನಡೀತದೆ, ಪ್ರತಿ ಹಳ್ಳಿ ಗ್ರಾಮ ಪಂಚಾಯತಿಗಳು ಹಳ್ಳಿ ಮಟ್ಟದಲ್ಲಿ ಅಷ್ಟೇ ಒತ್ತಡಗಳು, ಅಷ್ಟೇ ಜವಾಬ್ದಾರಿಯುತವಾದ ಕೆಲಸಗಳನ್ನ ಮಾಡುವಂತದ್ದು. ಅವ್ರಿಗೆ ಯಾವುದೇ ಒಂದು ಆರೋಗ್ಯ ವಿಮೆ, ಯಾಕಂದ್ರೆ ಬಿಸಿಲು, ಗಾಳಿ, ಮಳೆ, ಚಳಿ ಅವ್ರು ಲೆಕ್ಕಿಸ್ತೇನೆ ಕೆಲಸ ಮಾಡ್ತಿರ್ತಾರೆ. ಈಗ ಒಬ್ರು ವಾಟರ್ ಮ್ಯಾನ್ ಕೆಲಸ ಮಾಡ್ತಾರೆ, ಅವರು ನಾವ್ ಏನಾಗ್ತದ ಬಿಡದ ಹಳ್ಳಿ ಭಾಷೆನೇ ಬೇರೆ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೆಲಸ ಮಾಡೋರ್ದು ಇದೆಯಲ್ಲ,
ಅಲ್ಲಿ ಒಂದಷ್ಟು ಸೌಜನ್ಯವಾಗಿ ಇದನ್ನ ನೇರವಾಗಿ ಕೇಳೋಂತ ಅಧಿಕಾರ ಹಳ್ಳಿಗಳಲ್ಲಿ ಇದೆ. ಅವ್ರ ಪಂಚಾಯತಿಯವರು ಅದನ್ನೆಲ್ಲ ನಿಭಾಯಿಸ್ಬೇಕು. ಪ್ರತಿ ವರ್ಷ ಊರುಗಳಲ್ಲಿ ಜಾತ್ರೆ ಆಗ್ತದೆ. ಇಡೀ ಊರು ವರ್ಷದಲ್ಲಿ 3-4 ಬಾರಿ ತುಂಬಾ ಸ್ವಚ್ಛತೆಯನ್ನ ಕಾಪಾಡ್ಕೊಬೇಕು. ಹಳ್ಳಿನಲ್ಲಿ ಬುದ್ಧಿವಂತರಿದ್ದಾರೆ, ತುಂಬಾ ತಿಳಿದವ್ರು ಪ್ರಶ್ನೆ ಮಾಡೋಂಥವ್ರು ಹಳ್ಳಿಗಳಲ್ಲಿ ಇದ್ದಾರೆ. ಹಂಗಾಗಿ ಅವರೆಲ್ಲಾ ಸಮಸ್ಯೆಗಳನ್ನ ನಿಭಾಯಿಸುವಂತದ್ದು ಗ್ರಾಮ ಪಂಚಾಯತಿಗಳ ಒಂದು ಜವಾಬ್ದಾರಿ. ತುಂಬಾ ಒತ್ತಡದ ಬದುಕು. ಅವರು ಎಲ್ಲದನ್ನು ಒಂದು ಕಡೆ ಬದಿಗಿಟ್ಟನೆ ಅವರು ಕೆಲಸ ಮಾಡುವಂತದ್ದು ಪಂಚಾಯತಿ ನೌಕರರು. ಹಂಗಾಗಿ ಅವ್ರಿಗೆ ಇಂಥದ್ದೊಂದು ಅನುಕೂಲ ಆಗಿರುವಂತದ್ದು ಈಗೇನ್ 3-4 ಜಿಲ್ಲೆಗಳಲ್ಲಾಗಿದೆ, ಇದು ಇಡೀ ಕರ್ನಾಟಕದಲ್ಲಿ ಆಗ್ಬೇಕು. ಪ್ರದೇಶ ವ್ಯಾಪ್ತಿ ಕೂಡ ಹೆಚ್ಚಿರುತ್ತೆ ಸರ್. ಖಂಡಿತ ಪ್ರದೇಶ ವ್ಯಾಪ್ತಿ ಬಹಳ ಹೆಚ್ಚಿರುತ್ತೆ. ಹೌದು ಸರ್. ಒಂದು ಪಂಚಾಯತಿಗೆ ನಮ್ಮ ಒಂದು ಅಂದಾಜು ಪ್ರಕಾರ 15-16 ಹಳ್ಳಿಗಳು ಸಿಗೋ ಅಂತ ವ್ಯಾಪ್ತಿ ಇರ್ತದೆ. ಅಂದ್ರೆ ಒಂದ್ 7-8 ಕಿಲೋಮೀಟರ್ ವ್ಯಾಪ್ತಿಯನ್ನು ಸುತ್ತುವರಿತದೆ. ಅಷ್ಟು ಜನದ ಜವಾಬ್ದಾರಿಗಳನ್ನ ನೀಗಿಸುವಂತದ್ದು. ಆಮೇಲೆ ಆ ಪಂಚಾಯತಿ ಎಲ್ಲಾ ಜವಾಬ್ದಾರಿಗಳನ್ನು ಇವತ್ತು ಪಂಚಾಯತಿಗಳಿಗೆ ಒಂದಷ್ಟು ಕೊಟ್ಟಿರುವಂತದ್ದು. ಏನು ಯಾವುದೇ ಯೋಜನೆಗಳನ್ನ ಬರಲಿ, ಹೆಚ್ಚುವರಿ ಜವಾಬ್ದಾರಿಗಳನ್ನ ಅದನ್ನ ನಿಭಾಯಿಸ್ಬೇಕಾದ್ರೆ ಅವ್ರಿಗೆ ಅವರ ಈ PDO ಮತ್ತೆ ಅವ್ರ ಕೆಳಗಡೆ ಕೆಲಸ ಮಾಡುವಂತವ್ರ ಒತ್ತಡಗಳಿದೆಯಲ್ಲ, ನಿಜವಾಗ್ಲೂ ಅವ್ರದ ಕೇಳ್ಬೇಕು ಸರ್. ಅದು ತುಂಬಾ ಸಂಕಟದಲ್ಲಿ ಕೆಲಸ ಮಾಡುವಂತದ್ದು. ಯಾಕಂದ್ರೆ ಒಬ್ಬ MLA ಬರ್ಲಿ, ಒಬ್ಬ ಅಧಿಕಾರಿ ಬರ್ಲಿ, ನೇರವಾಗಿ ಪ್ರಶ್ನೆ ಮಾಡುವಂತದ್ದು. ಹಳ್ಳಿಗಳಲ್ಲಿ ಅಷ್ಟು ಸೌಲಭ್ಯ ಸಿಗ್ತದ? ನಿಜವಾಗ್ಲೂ ತುಂಬಾ ಒಳ್ಳೆ ವಿಷಯ ಶ್ರೀನಿವಾಸ್. ನೀವ್ ಹೇಗಿದ್ರು ನಮ್ ಪ್ರಾಬ್ಲಮ್ ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತೀರ. ನೀವ್ ಯಾಕೆ ಕರೆಸಿ ಅವ್ರನ್ನ, ಮುಖ್ಯವಾಗಿ ಗ್ರಾಮ ಪಂಚಾಯತಿನಲ್ಲಿ ಕೆಲಸ ಮಾಡುವಂತ ಎಲ್ಲರನ್ನ ಕರೆಸಿ ನೀವು ಖಂಡಿತವಾಗ್ಲೂ ಈ ಸಮಸ್ಯೆ ಬಗ್ಗೆ ಸರ್ ಖಂಡಿತ ಇದೆಲ್ಲ ಯೋಜನೆಗಳ ಪಟ್ಟಿನೇ ಇದೆ. ಇವ್ರನ್ನೆಲ್ಲ ಕರೆಸಿ ಇವರ ಸಮಸ್ಯೆಗಳನ್ನ ಒಂದಷ್ಟು ನಾವು ನಮ್ಮ ಈ ವಿಶ್ವಂ ವಾಹಿನಿಯಲ್ಲಿ ಒಂದಷ್ಟು ಜನಗಳಿಗೆ ಅರ್ಥ ಮಾಡಿಸುವಂತಹ ಯೋಜನೆಗಳನ್ನ ಒಳ್ಳೆ ಯೋಜನೆ ಸರ್. ಇದು ಬಹಳ ಒಳ್ಳೆ ಯೋಜನೆ. ನಾವು ಬರೀ ದೊಡ್ಡ ಮುಖ್ಯವಾದ ನಗರಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ, ಇದ್ರ ಬಗ್ಗೆ ನಾವ್ ಯಾರು ಯೋಚನೆ ಮಾಡಲ್ಲ. ಇಲ್ಲ ಸರ್, ಹಳ್ಳಿಗಳ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಈಗ ಮನೆಗೆ ಗಂಗೆ ಅಂತ ಒಂದು ಯೋಜನೆ ಬಂದಿದೆ. ಇಡೀ ಸರ್ಕಾರದಲ್ವಾ? ಖಂಡಿತ ಕೇಂದ್ರ ಸರ್ಕಾರದ ಯೋಜನೆ ಅದು ಬಂದಿದೆ. ಏನಾಗಿದೆ, ಎಲ್ಲ ಒಂದಷ್ಟು ದುಡ್ಡು ಮಾಡೋ ಒಂದು ಉದ್ದೇಶದಿಂದ ಯೋಜನೆಗಳಲ್ಲಿ ಎಲ್ಲ ಕಾಂಕ್ರೀಟ್ ರೋಡ್ಗಳು ಎಲ್ಲ ಹಳ್ಳಿಗಳಲ್ಲಿ ಕೆಲವೊಂದಷ್ಟು ಏನು ಇಂತ ಏರಿಯಾಗಳಿಗೆ ಬೇಕು ಅಂತ ಇರ್ತದೆ, ಅಂತ ಏರಿಯಾಗಳಿಗೆಲ್ಲ ಕಾಂಕ್ರೀಟ್ ರೋಡ್ ಆಗಿದೆ. ಅವರು 1 ಅಡಿ ಅಗಲಕ್ಕೆ ಏಕ ರೋಡ್ಗಳನ್ನ ಮಿಷಿನ್ ನಲ್ಲಿ ಕುಯ್ದ್ಬಿಟ್ಟು ಪೈಪ್ ಹಾಕಿ ಅದ್ದಿದ್ರೆ ಅದ್ರ ಮೇಲೆ ಯಾವ್ದನ್ನೇ ಫಿಲ್ ಮಾಡಿಲ್ಲ. ಪ್ರತಿ ಹಳ್ಳಿ ನೀವು ಕರ್ನಾಟಕ ತುಂಬಾ ಎಲ್ಲೇ ಹೋಗಿ ಅದನ್ನ ಕೇಳೋರು ಯಾರು? ಪಂಚಾಯತಿಗಳಲ್ಲಿ ಅದನ್ನ ಈ ಪಂಚಾಯತಿಯವ್ರು ಕೇಳಕ್ ಹೋದ್ರೆ ಕಾಂಟ್ರಾಕ್ಟ್ ಬಂದಿರೋದು ಮೇಲ್ ತಗೊಂಡಿರ್ತಾರೆ ಯಾರು? ಮೇಲೆ MLA MP ಗಳ ಕಡೆಯಿಂದ ಅವ್ರಿಗೆ ಕಾಂಟ್ರಾಕ್ಟ್ ಸಿಗ್ತಾ ಬಂದಿರ್ತದೆ. ಅವ್ರ ಮಾತೆ ಕೇಳಲ್ಲ ಸರ್. ಜನ ಹೋಗ್ತಾರೆ ಪಂಚಾಯತಿನಲ್ಲಿ ಮುಗಿ ಬೀಳ್ತಾರೆ. ಅವ್ರ ಏನ್ ಮಾಡ್ಬೇಕು? ಏನ್ ಕೆಲಸ ಮಾಡಲ್ಲ, ಏನ್ ಕೆಲಸ ಮಾಡಲ್ಲ. ಇವ್ರು ಸೈನ್ ಆಗ್ತಲೇ ಇರಕ್ ಸಾಧ್ಯವೇ ಇಲ್ಲ, ಅಷ್ಟು ಒತ್ತಡಗಳಿರ್ತದೆ. ನೀವು ಹಳ್ಳಿ ಕಡೆಗೆ ನೋಡ್ಬೇಕು. ನೀವು ಇಂಥ ಪರಿಸ್ಥಿತಿಲಿ ಇವ್ರು ಒತ್ತಡದಲ್ಲಿ ಕೆಲಸ ಮಾಡ್ತಾರಲ್ಲ, ಇಡೀ ಹಳ್ಳಿಗಳ ಸಮಸ್ಯೆ ಇದೆಯಲ್ಲ, ಖಂಡಿತವಾಗ್ಲೂ ಅದು ದುರಂತದ ಕತೆ. ಅದು ನೀವು ಮಾಡಿದ್ರೆ ಆ ತರ ವಿಷಯಗಳು ಸಾಕಷ್ಟು ಸಿಗುತ್ತೆ. ಖಂಡಿತ ಸರ್. ಅಲ್ಲ, ನಾನು ಇದೊಂದು ಎಕ್ಸಾಂಪಲ್ ಹೇಳಿದೆ. ನಾನು ಇಡೀ ರಸ್ತೆಗಳನ್ನ ಕುಯ್ದು ಮತ್ತೆ ಅದು ಫಿಲ್ ಮಾಡ್ದಲ್ಲ ಇದ್ರೆ ಎಷ್ಟು ಮಕ್ಳುಗಳು ಸರ್. ನಮ್ಮಲ್ಲಿ ನಗರ ಜೀವನದಲ್ಲಿ ಮಕ್ಕಳನ್ನ ತುಂಬಾ ಕೇರ್ ಮಾಡ್ತೀವಿ, ಮನೆ ಬಿಟ್ಟು ಆಚೆ ಕಳ್ಸಲ್ಲ. ಎಲ್ಲೇ ಹೋದ್ರು ಒಂದಷ್ಟು ನೋಡ್ತಾ ಇರ್ತೀವಿ, ಮನೆ ಬಾಗ್ಲಿಗೆ ಬಸ್ ಬರುತ್ತೆ, ಬಸ್ ಕತ್ತರ ಶಾಲೆಯಿಂದ ಬರ್ತಾರೆ. ಹಳ್ಳಿಗಳಲ್ಲಿ ಮಕ್ಳು ಇವತ್ತು ರೋಡಲ್ಲಿ ಆಡ್ತಾರೆ ಸರ್. ಹೌದೌದು, ಮಕ್ಕಳು ರೋಡಲ್ಲೇ ಜಲ ಯೋಜನೆ ಬಹಳ ಒಳ್ಳೆ ಯೋಜನೆ ಸರ್. ಆದ್ರೆ ಅದು ಏನಾಗ್ತಾ ಇದೆ ಅಂದ್ರೆ, ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಸಿಗ್ತಾ ಇಲ್ಲ. ಒಬ್ಬ ಕಾಂಟ್ರಾಕ್ಟರ್ ಅವ್ನು ಏನ್ ಯೋಚನೆ ಮಾಡ್ತಾನೆ, ಅವ್ನಿಗೆ ಏನ್ ಅನುಕೂಲ ಇದೆ ಯೋಚನೆ ಮಾಡಿ. ಈ ರಸ್ತೆಯಲ್ಲಿ 10 ಮನೆ ಇದ್ರೆ 10 ಮನೆ ಕೊಟ್ಬಿಡ್ತಾನೆ. ನಾನು ಬೇಕಾಗಿರೋದು 1 ಮನೆಗೆ ಖಂಡಿತ. ಆದ್ರೆ ಅವ್ನು 10 ಮನೆಗೂ ಕೊಡ್ತಾನೆ. ಹೇಗೆ ಸರ್ಕಾರದ ಯೋಜನೆಗಳು ದುರುಪಯೋಗ ಆಗ್ತಾ ಇದೆ ಅಂದ್ರೆ ಈ ರೀತಿಯ ಕಾರಣಗಳಿಂದ. ಖಂಡಿತ ನಿಜ. ಇದನ್ನ ಪರಿಶೀಲಿಸದೆ ಹೋದ್ರೆ ತುಂಬಾ ಕಷ್ಟ. ಇಲ್ಲ ಸರ್, ಇದು ನಮ್ಮ ಪಂಚಾಯತಿ ಏನಿದ್ದಾರೆ, ಮೆಂಬರ್ಸ್ ಗಳಿದ್ದಾರೆ, ಪಂಚಾಯತಿಗಳಲ್ಲಿ ಒಂದಷ್ಟು ಆಡಳಿತ ವರ್ಗ ಇದೆ, ಯಾರಿಗೂ ಬಗ್ದಂಗೆ ಜಗ್ದಂಗೆ ಕೆಲಸ ಮಾಡಕ್ ಅವಕಾಶಗಳು ಇದೆಯೋ ಇಲ್ವೋ ಗೊತ್ತಿಲ್ಲ. ಇದ್ರೆ ಖಂಡಿತ ಅವರು ಎಷ್ಟೋ ಊರುಗಳಲ್ಲಿ ಆಗಿದೆ. ಎಷ್ಟೋ ಊರುಗಳಲ್ಲಿ ಒಂದಷ್ಟು ಈ ರಸ್ತೆ ಅಗಿಲಿಕ್ ಬಿಟ್ಟೇ ಇಲ್ಲ, ಅವ್ರು ಕಾಂಕ್ರೀಟ್ ಕುಯ್ಯನಕ್ ಬಿಟ್ಟೇ ಇಲ್ಲ. ಯಾಕಂದ್ರೆ ನೀವು ಕರೆಕ್ಟ್ ಆಗಿ ಕೆಲಸ ಮಾಡಲ್ಲ. ಅಂತ ಸರ್, ಹಳ್ಳಿ ಜನದಲ್ಲಿ ಒಂದಷ್ಟು ಎದೆಗಾರಿಕೆ ಇದೆ. ಅವರು ಯಾಕಂದ್ರೆ ಅವ್ರು ಒಂದಷ್ಟು ಊರಲ್ಲೇ ಕೆಲಸ ಮಾಡ್ಕೊಂಡಿರೋದ್ರಿಂದ ಏನಾಗ್ತದೆ, ಯಾರ್ದೇನು ಅನ್ನೋದೊಂದಷ್ಟು ಅವ್ರ ಒಳ ಮನಸ್ಗಳನ್ನ ಅರ್ಥ ಮಾಡ್ಕೊಂಡು ಇವ್ರು ಮಾಡಬಲ್ಲ ಮಾಡ್ತಾನೆ ತಿಳ್ಕೊಳೋದಿದೆ. ಬಟ್ ಅವ್ರಿಗೆ ಅನುಷ್ಠಾನ ಮಾಡ್ಕೊಡೋ ಅಂತವ್ರು ಒಂದಷ್ಟು ಗಮನ ಕೊಟ್ಟು ಮಾಡ್ಬೇಕು. ಬಟ್ ಈ ಎಲ್ಲಾ ಸಮಸ್ಯೆಗಳು ಒತ್ತಡಗಳು ಬಂದು ಈ ಪಂಚಾಯತಿ ನೌಕರರದು ಒತ್ತಡಗಳು. ಅವ್ರಿಗೆ ನಿಜವಾಗ್ಲೂ ಆರೋಗ್ಯ ವಿಮೆ, ಈ EFI PF ಇದು ಖಂಡಿತವಾಗ್ಲೂ ಬೇಕಾದಂತದ್ದು. ಯಾಕಂದ್ರೆ ಅವರು ಪ್ರತಿ ದಿವಸವೂ ದುಡಿಮೆ ಮಾಡೋ ಅಂತ ಜನ. ಅವರು ಸಾರ್ವಜನಿಕಕ್ಕೆ, ಸಾಮಾಜಿಕಕ್ಕೆ ಕೆಲಸ ಮಾಡುವಂತ ಸಮಾಜಕ್ಕೆ. ನಿಜ.
ಈ ವಿಷಯ ನಾವು ಚರ್ಚೆ ಖಂಡಿತ ಮಾಡಬಹುದು ಸರ್, ಪ್ರಾಬ್ಲಮ್ ಅಲ್ಲಿ. ಖಂಡಿತ. ಇದು ಮುಂದುವರೆಸ ಕನ್ನಡಪ್ರಭದಲ್ಲಿ ಈ ರಾಮೇಶ್ವರ್ ಕೆಫೆ ಮಾಲೀಕರ ವಿರುದ್ಧ FIR, ಹುಳು ಬಿದ್ದ ಪೊಂಗಲ್ ಪ್ರಶ್ನಿಸಿದ್ದಕ್ಕೆ ಬೆದರಿಕೆ, ಹೌದು. ಮಾಲೀಕ ದಂಪತಿ ಕೆಲಸಗಾರನಿಗೆ ಸಂಕಷ್ಟ. ಇದು ಒಂದು ವಿಷಯ. ಹೋಟೆಲ್ಗಳಲ್ಲಿ ಸಾಕಷ್ಟು ಸಮಸ್ಯೆ ಇದ್ದೇ ಇರುತ್ತೆ. ಹೌದು. ಇವರು ಶುಚಿ ರುಚಿಗೆ ಒತ್ತು ಕೊಡಬೇಕು. ಹೌದು. ಅದೆಷ್ಟು ಮುಖ್ಯ ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ ಸರ್. ಇವತ್ತು ಹೋಟೆಲ್ ಇಂಡಸ್ಟ್ರೀಸ್ ಹೇಗಿದೆ ಅಂದ್ರೆ ಸರ್, ಇವತ್ತು ಬಹಳಷ್ಟು ಜನರಿಗೆ ಆಹಾರದ ಅವಶ್ಯಕತೆ ಇದೆ, ಊಟದ ಅವಶ್ಯಕತೆ ಇದೆ. ಯಾಕಂದ್ರೆ ಇವತ್ತು ಯಾಂತ್ರೀಕೃತ ಜೀವನದಲ್ಲಿ ಊಟ ಮಾಡ್ಲೇಬೇಕಾಗತ್ತೆ, ಜೀವನ ನಡೆಸಲೇಬೇಕಾಗತ್ತೆ. ಆದ್ರೆ ಈ ಹೋಟೆಲ್ಗಳು ಸ್ವಚ್ಛತೆಗೆ ಅಷ್ಟು ಪ್ರಾಮುಖ್ಯತೆ ಕೊಡೋದಿಲ್ಲ ಸರ್. ನಾನು ಬಹಳಷ್ಟು ನೀವು ಹೋಟೆಲ್ಗಳು ಗಮನಿಸಿ, ಅಥವಾ ಬೀದಿ ಬದಿ ವ್ಯಾಪಾರಿಗಳು, ಈ ಉದಾಹರಣೆಗೆ ಒಂದು ಹೋಟೆಲ್ ಅಲ್ಲಿ ಒಂದು ಬೆಕ್ಸ್ ಹಾಕಿರ್ತಾರೆ, ನಿಜ, ಹೆಗ್ಣ ಹಿಡಿಲಿ ಅನ್ನೋ ಒಂದು ಕಾರಣಕ್ಕೆ. ಹೌದು. ಆದ್ರೆ ಅದ್ ಏನಾಗ್ತಾ ಇರುತ್ತೆ, ಕಾಫಿ ಕೌಂಟರ್ ಮೇಲೆ ಕೂತಿರುತ್ತೆ, ಒಳಗಡೆ ಹೋಗಿ ದೋಸೆ ಕೌಂಟರ್ ಹತ್ರ ಕೂತಿರುತ್ತೆ, ಅದು ಓಡಾಡ್ತಾನೆ ಇರುತ್ತೆ. ಇದು ಸ್ವಚ್ಛತೆ ಯಾರು ನೋಡೋರು ಇದನ್ನ? ಇದು ಬೀದಿ ಬದಿಯ ವ್ಯಾಪಾರಿಗಳು ಮನೆಗಳಲ್ಲಿ ಮಾಡ್ಕೊ ಬರ್ತಾರಲ್ಲ, ಅವರಲ್ಲೂ ಈ ಸಮಸ್ಯೆಗಳಿದೆ. ನಾಯಿ ಸಾಕಿರ್ತಾರೆ, ಇಲಿ ಹೆಗ್ಣಗಳಿರ್ತವೆ, ಬೆಕ್ಕುಗಳಿರುತ್ತೆ, ಹೌದು, ಬಹಳಷ್ಟು ಹೌದು, ಹೌದು. ಸಮಸ್ಯೆಗಳಿದೆ. ನೋಡಿ, ಹೌದು. ಅವರು ನಾನು ಸ್ವಲ್ಪ ಮಾತಾಡ್ಬೇಕಾದ್ರೆ ಬೆಳಗ್ಗೆ ಅದೇ ಹೇಳಿದ್ರು, ಈಗ ನಾಯಿ ಸಾಕಿರ್ತಾರೆ ಸರ್. ಯಾಕೆ? ಹೌದು, ಒಳ್ಳೇದು. ಇವರಲ್ಲಿ ಮಿಕ್ಕ ಆಹಾರಗಳನ್ನ ನಾಯಿಗೆ ಹಾಕಂತದ್ದು ಒಳ್ಳೆ ಕೆಲಸ. ಆ ನಾಯಿಗಳನ್ನ ಎಲ್ಲಿ ಬಿಟ್ಟಿರ್ತಾರೆ ಸರ್? ಅವ್ರು ತಂದು ತರಕಾರಿ ಗುಡ್ಡೆ ಹಾಕಿರ್ತಾರೆ, ಆ ತರಕಾರಿ ಮೇಲೆ ನಾಯಿ ಇರ್ತದೆ. ಇಲ್ಲಿ ನಡೆದಿರೋದು ಸಾಮಾನ್ಯ ಇಂಥದ್ದೇ ಒಂದ್ ನಡೆದಿರ್ತದೆ. ಬಟ್ ದೊಡ್ಡ ಮಟ್ಟದ ಅದು ಉದ್ಯಮವಾಗಿ ಬೆಳೆದಿರೋದ್ರಿಂದ ಅವ್ರದೊಂದಷ್ಟು ಬುದ್ಧಿವಂತಿಕೆ, ತಂತ್ರಗಾರಿಕೆಗಳು, ಇವೆಲ್ಲ ಒಂದಷ್ಟು ಏನೋ ಅಲ್ಲಿ ಕೆಲಸ ಮಾಡಿ. ನಾನು ಪ್ರತಿ ದಿವಸ ಒಂದು ಗಮನಿಸ್ತೀವಿ ಸರ್, ಒಂದು ತಿಂಡಿ ಗಾಡಿ, ಬೆಳಿಗ್ಗೆ ತಿಂಡಿ ಗಾಡಿ ಹೋಗುತ್ತೆ ಬೆಂಗಳೂರಿನ ರಾಮಕೃಷ್ಣ ಆಶ್ರಮದಿಂದ ಕೆಂಪೇಗೌಡ ನಗರದ ರಾಮಕೃಷ್ಣ ಆಶ್ರಮಕ್ಕೆ. ಆ ವ್ಯಕ್ತಿ ಪ್ರತಿ ದಿವಸ ಒಂದು ನಾಯಿಯನ್ನ ಆ ಗಾಡಿ ಮೇಲೆ ಕಟ್ಕೊಂಡೇ ಹೋಗೋದು ಸರ್. ಅದ್ರ ಕೆಳಗಡೆ ಎಲ್ಲಾ ಇದನ್ನು ಇಟ್ಟಿರ್ತಾನೆ, ಊಟ ಎಲ್ಲ ಇಟ್ಟಿರ್ತಾನೆ, ಸಾಂಬಾರು ಊಟ ಎಲ್ಲ ಅಲ್ಲೇ ಇರುತ್ತೆ. ಅದ್ರ ಕೂದಲು ಅಷ್ಟು ಅಲ್ಲೇ ಬೀಳುತ್ತೆ ತಾನೆ. ಖಂಡಿತ. ಯಾರು ಇದ್ರ ಸ್ವಚ್ಛತೆ ಯಾರು ನೋಡ್ಬೇಕು ಸರ್? ಈ ಬೆಂಗಳೂರು ಅಂತ ನಗರದಲ್ಲಿ ಸುಮಾರು ಜನ, ಹೌದು, ಒಂದ 30% ಅಂತ ತಗೋಣ, ಹೋಟೆಲ್ ನಂಬ್ಕೊಂಡೇ ಬದುಕಟ್ಟ. ಹೌದು, ಬೇರೆ ವಿಧಿ ಹೋಟೆಲ್ ಯಾಕಂದ್ರೆ ಸರ್, ಅನ್ನ ತುಂಬಾ ಮಹತ್ವವಾದದ್ದು. ಹೌದು. ಮನುಷ್ಯ ಏನೇ ದುಡಿದ್ರು ನಾವ್ ಹೇಳ್ತೀವಿ ತಿನ್ನಕ್ಕಾಗಿ. ಹೌದು, ಖಂಡಿತ ಖಂಡಿತ ನಿಜ. ಹೊಟ್ಟೆಪಾಡಿಗಾಗಿ ಮನುಷ್ಯ ಕೆಲಸ ಮಾಡೋದು. ಇಂಥ ಊಟಗಳು ಹೋಟೆಲ್ನವರು ಒಂದಷ್ಟು ಗಮನ ಇಟ್ಟು ಮಾಡ್ದಲ್ಲೇ ಹೋದ್ರೆ ಇವ್ರ ಪಾಡ್ ಏನಾಗ್ತದೆ ಅಂತ, ಇವ್ರ ಬದುಕು ಹೇಗೆ? ಯಾಕಂದ್ರೆ ಸರ್ ನೋಡಿ, ಈಗ ನಾವೇ ನೋಡ್ತೀವಲ್ಲ, ನಾವೆಲ್ಲ ಹೋದ್ರೆ ಹೋಟೆಲ್ ಅಲ್ಲೇ ಊಟ ಮಾಡ್ಬೇಕು. ಬೆಂಗಳೂರಲ್ಲಿ ಎಷ್ಟು ಜನ ಮನೆ ಮಾಡ್ಕೊಂಡು ಎಷ್ಟು ಜನಕ್ಕೆ ಊಟ ಸಿಗ್ತಾ ಇದೆ? ಎಷ್ಟು ಜನ ಅವ್ರ ಅಡಿಗೆನ ಅವರು ರೆಡಿ ಮಾಡ್ಕೊಂಡು ತಿನ್ನೋಂತ ವ್ಯವಸ್ಥೆಗಳು ಖಂಡಿತ ವ್ಯವಸ್ಥೆ ಮಾಡ್ಕೊಳಕ್ ಆಗಿಲ್ಲ. ಖರ್ಚು ಬೆಂಗಳೂರು ಜೀವನ ಮಾಡೋದು ತುಂಬಾ ಕಷ್ಟ ಇದೆ. ಹೋಟೆಲ್ ನಂಬ್ಕೊಂಡ್ರೆ ಏನೋ ದುಡ್ದಿದ್ರಲ್ಲಿ ಒಂದ್ 5-6 ಸಾವಿರ ಹೆಚ್ಚಾಗಿ ಉಳಿಸ್ತಾ ಹೋಗ್ತೀನಿ, ಹೋದ್ಮೇಲೆ ಹೋಟೆಲ್ PGಗಳಲ್ಲಿ ಕೆಲಸ ಮಾಡ್ತಾ ಹೋಗ್ತಾರೆ. ಅಲ್ಲಿ ಇಂತ ದುರಂತಗಳಾದ್ರೆ ಹೆಂಗೆ? ಅಂದ್ರೆ ಶುಚಿತ್ವ, ಹೌದು, ಶುದ್ಧತೆ ಇಲ್ಲ, ಶುದ್ಧತೆ ಮಹತ್ವ ಕೊಡ್ಲೇಬೇಕು. ಖಂಡಿತ ಶುದ್ಧತೆಗೆ ಮಹತ್ವ ಕೊಡ್ಲೇಬೇಕು. ಇವೆಲ್ಲವನ್ನ ಸಾರ್ವಜನಿಕವಾಗಿ ನಾವೇನಾದ್ರು ಮಾಡ್ತೀವಿ ಅಂತಂದ್ರೆ ಎಲ್ಲ ಏನೇನು ಕ್ರಮಗಳಿರ್ತವೆ ಅದನ್ನ ಪಾಲಿಸ್ಲೇಬೇಕು. ಮತ್ತೆ ನಾವು ಈ ರಾಜಕೀಯ ದುಂಬರಾಟವನ್ನ ನೋಡೋದಾದ್ರೆ ಮತ್ತೆ CM ಸಿದ್ದರಾಮಯ್ಯನವರು ಒಂದು ಒಳ್ಳೆ ಉಪಹಾರವನ್ನು ಸೇವಿಸಿ ನಾಟಿ ಕೋಳಿ ಸಾರು, ಇಡ್ಲಿ ಎಲ್ಲ ತಿಂದಾದ್ಮೇಲೆ ಮತ್ತೆ ಬಿಕ್ಕಟ್ಟು ಶುರುವಾಗಿದೆ ಸರ್. ಇಲ್ಲಿ ಏನಾಗಿದೆ ವ್ಯವಸ್ಥೆ ಅಂದ್ರೆ, ವೋಟ್ ಹಾಕೋವರೆಗೂ ನಮ್ಮನ್ನೆಲ್ಲಾ ಕೇರ್ ತಗೊಳ್ತಾರೆ. ವೋಟ್ ಹಾಕದ್ಮೇಲೆ ನಿಮ್ಮ ಅವಶ್ಯಕತೆ ಇಲ್ಲ, ನಮ್ಗೆ ಏನ್ ಬೇಕು, ಜನ ಬೇಕಾಗಿಲ್ಲ, ಆಮೇಲೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಬೇಕಾಗಿಲ್ಲ ಅವ್ರಿಗೆ. ನೀವು ಗಮನಿಸಿ ಸರ್, ಬಹಳಷ್ಟು ಸಮಸ್ಯೆಗಳಿದೆ. ಬೆಂಗಳೂರಲ್ಲಿದೆ, ಕರ್ನಾಟಕದಲ್ಲಿದೆ, ಬಹಳಷ್ಟು ಸಮಸ್ಯೆಗಳಿದೆ. ಆದ್ರೆ ರಾಜಕಾರಣಿಗಳು ಅದ್ಯಾವ್ದು ಗಮನ ಕೊಡ್ತಾ ಇಲ್ಲ. ಖಂಡಿತ. ಆಮೇಲೆ ಪತ್ರಿಕೆಗಳು ಕೂಡ ಹಾಗೆ ಮಾನ್ಯತೆ ಕೊಡ್ತಾ ಇದೆ ಸರ್. ಬಹಳಷ್ಟು ಪತ್ರಿಕೆಗಳು ರಾಜಕೀಯಕ್ಕೆ ಮಾನ್ಯತೆ ಕೊಡ್ತಾರೆ, ಸಾರ್ವಜನಿಕವಾಗಿ ಆಗಬೇಕಾದ ಕೆಲಸಗಳ ಬಗ್ಗೆ ಬರೀತಾರೆ. ಆದ್ರೆ ಯಾವ್ದೋ ಒಂದು ಮೂಲೆಯಲ್ಲಿ ಇರುತ್ತೆ. ಹೌದು ಮುಖ್ಯ ಇದಕ್ಕೆ ಬರೋದೇ ಇಲ್ಲ, ಮುಖ್ಯವಾಹಿನಿಗೆ ಬರೋದೇ ಇಲ್ಲ. ಇವತ್ತು ಹೆಂಗೆ ಜನ ಬೈಕೊಂಡು ತಿರುಗಾಡ್ತಿದ್ದಾರೆ ಅಂದ್ರೆ, ಇವತ್ತಿಗೂ ಯಾವ ರೋಡು ಚೆನ್ನಾಗಿಲ್ಲ. ಇನ್ನೊಂದು ಅಭಿವೃದ್ಧಿ ಕಾರ್ಯ ಅಂತ ಅದ್ ಹೇಗ್ ಮಾಡ್ತಿದಾರೋ ಏನೋ, ಇರೋ ಪರೋ ರೋಡೆಲ್ಲ ಆಗದ್ಬಿಟ್ಟು ಆ ಪೈಪ್ ಅಳವಡಿಕೆಯನ್ನು ಮಾಡ್ತಿದ್ದಾರೆ. ಯಾವ ರೋಡು ರಿಪೇರಿ ಆಗಿಲ್ಲ. ಶಾಲೆಯಲ್ಲಿ ಶಿಕ್ಷಕರಿಲ್ಲ, ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತಾ ಇದನ್ನೆಲ್ಲ ಅಭಿವೃದ್ಧಿ ಅಂತ ಕರೀತಾರ? ಎಲ್ಲಿ ಕರೀತಾರೆ? ಕರೆಯೋದೇ ಇಲ್ಲ. ಇದನ್ನೆಲ್ಲ ನೀವು ಗಮನ ಕೊಡ್ಬೇಕಾದ್ರೆ ಅನ್ಸುತ್ತೆ ಕೊಡಿ. ನೀವ್ ಯಾವ್ದೋ ಸುರಂಗ ಮಾಡ್ತೀನಿ, ಲಾಲ್ಬಾಗನ್ನ ಮುಳುಗಿಸ್ತೀನಿ ನಾನು, ಅದೆಲ್ಲ ಅರ್ಥ. ನಿಜವಾದ ಸರಿ ಸಂಚಾರಿ ದಟ್ಟಣೆ
ಪ್ರತಿ ಸರಿ ಅದು ಹೆಚ್ಚುತ್ತಾನೆ ಇರುತ್ತೆ, ಕಡಿಮೆ ಆಗೋದಿಲ್ಲ sir. ಖಂಡಿತ. ಒಂದು ಮನೆಗೆ 4 ಗಾಡಿ ಇರುತ್ತೆ, ಇಬ್ರು ಮಕ್ಕಳಲ್ಲಿ 2 ಗಾಡಿ ಇರುತ್ತೆ, ಗಂಡಂಗ್ ಒಂದು ಹೆಂಡತಿಗೆ 4 ಗಾಡಿ ಇರುತ್ತೆ. ಹೌದು. ಸಂಚಾರ ದಟ್ಟಣೆ ಎಲ್ಲಾಗತ್ತೆ? ನಾನು ಅದೇ ಪತ್ರಿಕೆ ನೋಡ್ತೆ 48% ಸಂಚಾರ ದಟ್ಟಣೆ ನಿಯಂತ್ರಣ ಆಗ್ಬಿಡುತ್ತೆ ಅಂತ. ಎಲ್ಲಿ ಆಗತ್ತೆ? ಹೇಗಾಗತ್ತೆ ಸರ್? ಹೇಗಾಗುತ್ತೆ? ಅಲ್ಲ, ವೈಜ್ಞಾನಿಕವಾಗಿ ಇವ್ರು ಏನು ಯೋಚನೆ ಮಾಡಲ್ಲ. ಇವ್ರು ಹೆಂಗೆ ಅಂದ್ರೆ ಸರ್ವಾಧಿಕಾರಿಗಳ ತರ ಅವ್ರು ಅಂದ್ಕೊಂಡಿದ್ದೇ, ಅವ್ರಿಗೆ ಏನ್ ತಲೆಗೆ ಏನ್ ಯೋಚನೆ ಬರುತ್ತೆ ಅದನ್ನ ಅನುಷ್ಠಾನ ಮಾಡ್ಲಿಕ್ಕೆ ಹೋಗ್ತಾರೆ. ಸರ್ ಅದು ಹೇಗಿದೆ ಅಂದ್ರೆ, ಇವತ್ತು ನಾವು ಆರ್ಡರ್ ಪಾಸ್ ಮಾಡಬೇಡ, ನಾಳೆ ನಾನು ಅಧಿಕಾರದಲ್ಲಿ ಇರ್ತೀನಿ, ಮುಂದಿನ ಪಕ್ಷ ಬರೋದ್ ನೋಡ್ಕೊಳುತ್ತೆ. ಅಲ್ಲ ಸರ್, ನನ್ಗೆ ಒಂದು ಯೋಚನೆ, ಇವರು ಜನಪ್ರತಿನಿಧಿಗಳಾಗಿ ಬರುವಂತದ್ದು, ನಿಜ, ಜನರ ಪರವಾಗಿ ಸಮಸ್ಯೆಗಳನ್ನ, ಈಗ 1000 ಜನ ಇದ್ರೆ 1000 ಜನನು ಹೋಗಿ ಕೇಳಕ್ಕಾಗಲ್ಲ. ನಮ್ 1000 ಜನದ ಪರವಾಗಿ ನೀನ್ ಹೋಗು, 1,00,000 ಜನ ಇದೆ 1,00,000 ಜನದ ಪರವಾಗಿ ನೀನ್ ನಿಂತು ಮಾತಾಡು. ಸರ್, ಇವ್ರು ಯಾವತ್ತಾದ್ರು ಅದಕ್ಕೆ ಹೊಡೆದಾಟ ಮಾಡಿದಾರ? ಅದನ್ನ ಇಂತ ದೊಡ್ಡ ಸುದ್ದಿ ಮಾಡಿ ಪತ್ರಿಕೆಗಳಲ್ಲಿ ಹೆಡ್ಲೈನ್ಸ್ ಬರುವಂತದ್ದು, ಮುಖ್ಯ ಪುಟದಲ್ಲಿ ಬರುವಂತದ್ದು ಹೋರಾಟಗಳನ್ನ ಮಾಡಿದಾರ? ಯಾವತ್ತೂ ಇಲ್ಲ. ಬಂದಿರೋದೇ ನಮ್ ಪರವಾಗಲ್ವಾ ಸರ್? ಜನಪ್ರತಿನಿಧಿ ಅಂದ್ರೆ ಏನ್ ಸರ್? ಈಗ ನಾವು ನಮ್ ಕ್ಷೇತ್ರದಲ್ಲಿ ನಾವು 4 ಲಕ್ಷ 5 ಲಕ್ಷ 10 ಲಕ್ಷ ಈಗ ಜನ ಇದೀವಿ. ಅವ್ರ ಎಲ್ಲರ ಪರವಾಗಿ ನೀನು ಹೋಗಿ ನಿಂತು ಶಾಸನ ಸಭೆಯಲ್ಲಿ ನಿಂತು ಇದಕ್ಕೆ ನಮ್ಗೆ ಶಾಸನಗಳು ಮಾಡ್ಕೊಟ್ಟು ಅನುಕೂಲ ಮಾಡ್ಕೊಡು, ನಮ್ಮ ಸಮಸ್ಯೆಗಳಿದೆ. ಇವ್ರು ಮಾಡ್ತಾ ಇರೋದೇನು? ಯಾಕೆ ಸರ್ ಇದು ಯಾಕೆ ಅರ್ಥ ಆಗ್ತದೆ? ಸರ್, ಈ ಅನುಕೂಲ ಯಾರಿಗ್ ಮಾಡ್ತಾ ಇದಾರೆ ಗೊತ್ತಾ? ವಿಐಪಿ ಗಳಿಗೆ ಮಾಡ್ತಾ ಇದ್ದಾರೆ. ವಿಐಪಿ ಗಳು ಯಾರು ಅಂದ್ರೆ, ಉದಾಹರಣೆಗೆ ಒಂದು ಸೈಬರ್ ಸೆಕ್ಯೂರಿಟಿ ಪ್ರತಿ ದಿವಸ ನಡೀತಾ ಇದೆ. 2 ಘಟನೆ ತಮ್ಗೆ ನೆನಪಿರ್ಬೇಕು. ಒಂದು ಸುಧಾಕರ್, ದೊಡ್ಡಬಳ್ಳಾಪುರದ ಸುಧಾಕರ್ ಅವ್ರದ್ದು. 2ನೇದು ಉಪೇಂದ್ರ ಅವ್ರದ್ದು, ಚಲನಚಿತ್ರ ನಟ ಉಪೇಂದ್ರ. ಅವ್ರಿಬ್ಬರದು ಕೂಡ ದುಡ್ಡು ಹೋಯ್ತು. 1 ಗಂಟೆಯಲ್ಲಿ ಆ ದುಡ್ಡು ವಾಪಸ್ ಬಂತು ಸರ್. ಆದ್ರೆ ಸಾರ್ವಜನಿಕರದು ಪ್ರತಿ ದಿವಸ ಓದ್ತಿರೋ 1 ಕೋಟಿ ಹೋಯ್ತು 2 ಕೋಟಿ ಹೋಯ್ತು ಅಂತ ನಿಮ್ಗೆ ಮುಂದಿನ ತಿಂಗಳು ಹೋದ್ರು ಅದೇ ನ್ಯೂಸ್ ಇರುತ್ತೆ. ಆದ್ರೆ ರಿಕವರಿ ಆಗಲ್ಲ. ವಿವಿಐಪಿ ಗಳಿಗೆ ಕೊಡೋ ಗಮನ ಇವರು ಜನಸಾಮಾನ್ಯರಿಗೆ ಕೊಡೋದಿಲ್ಲ. ಖಂಡಿತವಾಗ್ಲೂ ಅವ್ರು ಓಟ್ ಹಾಕ್ಸ್ಕೊಳಕ್ ಮಾತ್ರ ಅಷ್ಟೇ. ರಾಜಕೀಯ ಇವತ್ತು ಈ ತರ. ಆಮೇಲೆ ಯಾವುದೇ ವಿಷಯವನ್ನ ಅವ್ರ ತಲೆಗೂ ಹಾಕೊಳ್ಳಲ್ಲ, ಏನು ಇಲ್ಲ, ಅವ್ರದ್ದಾಯ್ತು. ತುಂಬಾ 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 ಇವತ್ತು ಎಂತೆಂತ ಸಮಸ್ಯೆ. ರೈತರು ಬೀದಿಗೆ ಇಳಿದಿದ್ದಾರೆ. ನಿನ್ನೆ ಏನು ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತೆಯರು, ಬಿಸಿ ಊಟದ ನೌಕರರು ಧಾರಣಿ ಕುಂತಿದ್ದಾರೆ. ಎಲ್ಲ ಲಕ್ಷಾಂತರ ಜನ ಬೆಂಗಳೂರಿಗೆ ಬಂದು, ಎಲ್ಲೋ ಉತ್ತರ ಕರ್ನಾಟಕ, ಎಲ್ಲೋ ಗುಲ್ಬರ್ಗ, ರಾಯಚೂರು, ಕಲಬುರ್ಗಿ ಬಂದು ಕಾಣ್ತಾ ಇಲ್ಲ, ಸ್ಪಂದಿಸಲ್ಲ. ಯಾಕೆ ಇದಕ್ಕೆ ಅವರು ಕೇವಲವಾಗಿರ್ತಾರೆ ಸರ್? ಇಲ್ಲ ಸರ್, ಸ್ಪಂದಿಸಲ್ಲ ಅನ್ನೋದಕ್ಕೆ ಒಂದು ಕಾರಣ ಇದೆ ಸರ್. ನಾನು ಗಮನಿಸಿದ ಕಾರಣ ಏನು ಅಂತ ದಯವಿಟ್ಟು ಹೇಳಿ ಸರ್. ಸರ್, ಈಗ ನಾವೇನ್ ಇಲ್ಲಿ 3 ಜನ ಕೂತಿದೀವಿ, ನಾವು 3 ಜನಕ್ಕೂ ಕೂಡ ಒಂದೊಂದು ರೀತಿಯ ಹೋರಾಟದ ಹಿನ್ನೆಲೆ ಇದೆ. ಹೌದು. ಆದ್ರೆ ನಮ್ಮ 3 ಜನರ ಮಕ್ಕಳಿಗೆ ಅದಿಲ್ಲ. ಹೌದು. ಎಲ್ಲಿದೆ ಅವ್ರ ಹೋರಾಟಗಳು? ಫೇಸ್ಬುಕ್ ಅಲ್ಲಿದೆ, ವಾಟ್ಸ್ಆಪ್ ಅಲ್ಲಿದೆ, ಇನ್ಸ್ಟಾಗ್ರಾಮ್ ಅಲ್ಲಿದೆ. ಹೌದು. ನಿಜವಾದ ಹೋರಾಟ ಎಲ್ಲಿ ಶುರು ಆಗ್ತಾ ಇತ್ತು? ನಮ್ಮಲ್ಲಿ ರಸ್ತೆಯಲ್ಲಿ ಶುರು ಆಗ್ತಾ ಇತ್ತು. ಇವತ್ತು ರಸ್ತೆಯಲ್ಲಿಲ್ಲ. ಏನ್ ಹೇಳ್ತಾರೆ? ಇವತ್ತು ಯಾವ್ದೇ ಹೋರಾಟ ತಗೊಂಡ್ರೆ ನಮ್ಗೆ 1 ಲಕ್ಷ ಜನ ಸಪೋರ್ಟ್ ಮಾಡಿದ್ದಾರೆ, 10 ಲಕ್ಷ ಜನ ಸಪೋರ್ಟ್ ಮಾಡಿದ್ದಾರೆ, ಟ್ರೆಂಡಿಂಗ್ ಆಗಿ ವಿಷಯ ಸರ್. ಹೌದು ಹೌದು. ಹೋರಾಟ ಎಲ್ಲಿದೆ ಸರ್? ಹೋರಾಟ ಇಲ್ಲ. ಹಾಗಾಗಿ ರಾಜಕಾರಣಿಗಳಿಗೆ ತುಂಬಾ ಚೆನ್ನಾಗ್ ಗೊತ್ತು. ಅವ್ರೇನ್ ಹೇಳ್ತಾರೆ? ಇಲ್ಲ ರೀ, ನಾವ್ ಮಾಡೋದೇ ಇದು ಅಂತ. ಜನರು ಕೇಳ್ಬಿಟ್ಟು ಹೇಳ್ತೀನಿ ಅಂತ ಮೊದ್ಲಿತ್ತು. ಈಗ ಅದಿಲ್ಲ. ಇಲ್ಲ ರೀ, ನಾವ್ ಮಾಡೇ ಮಾಡ್ತೀವಿ, ಎಲ್ರು ಕೇಳಕ್ ಆಗಲ್ಲ ರೀ, ಕೂತ್ಕೊಳ್ರಿ. ಪೇಪರ್ ಅವ್ರು ಯಾರ ಪ್ರಶ್ನೆ ಕೇಳಿದ್ರೆ ಕೂತ್ಕೊಳ್ರಿ, ನೀವು ನಮಗ್ ಗೊತ್ತಿದೆ. ಪತ್ರಿಕೆ ಅವ್ರು ಏನಕ್ ಬೇಕು? ನಾನ್ ಹೇಳಿದ ಮಾತ್ರ ನೀನ್ ಬರೀ, ನೀನ್ ಏನ್ ಹೇಳ್ತೀಯ ಅದನ್ನ ನನಗ್ ಕೇಳ್ಬೇಡ, ಈ ಪ್ರಶ್ನೆ ಬೇಡ. ಇದು ಇವತ್ತಿನ ಜಾಯಮಾನ ಈ ರೀತಿ ಆಗಿದೆ. ನಮ್ಮ ಮಕ್ಕಳಲ್ಲೇ ಹೋರಾಟದ ಭಾವನೆ ಇಲ್ಲ. ಹೌದು, ಖಂಡಿತ ಸರ್. ಅದೇ ಸರ್, ಪ್ರಶ್ನೆ ಮಾಡೋರು ಯಾರು? ಮೀಡಿಯಾದವರು, ಪತ್ರಿಕೆಯವರು ಬಿಟ್ಟು ಅವ್ರಿಗೆ ಪ್ರಶ್ನೆ ಮಾಡೋರು ಯಾರು ಸರ್? ಯಾರಿಲ್ಲ. ನೀವ್ ವಿರೋಧ ಪಕ್ಷ ತಗೊಂಡ್ರು ಎಲ್ಲ ಅವ್ರೇನೆ. ಹೌದು ಹೌದು. ಇವತ್ತು ಹೆಂಗೆ ನೀವು ಮುಖ್ಯಮಂತ್ರಿ ಮನೆಗೆ ಹೋಗಿ, ಉಪಮುಖ್ಯಮಂತ್ರಿ ಮನೆಗೆ ಹೋಗಿ ಮುಖ್ಯಮಂತ್ರಿ ಊಟ ಮಾಡಿದ್ರು, ನಾಳೆ ದಿನ ವಿರೋಧ ಪಕ್ಷದ ಮನೆಗೆ ಹೋಗಿ ಆಡಳಿತ ಪಕ್ಷದ ಊಟ ಮಾಡ್ತಾರೆ. ಯಾವತ್ತೂ ಬದಲಾವಣೆ. ಇದನ್ನ ಅರ್ಥ ಮಾಡ್ಕೊಬೇಕು ನಾವು ಅರ್ಥ ಮಾಡ್ತೀವಿ. ಮುಖ್ಯವಾಗಿ ನಮ್ಮ ಏನಂದ್ರೆ ಸಾರ್ವಜನಿಕರದು, ಜನಕ್ಕಾಗಿ, ಜನದ ಹಿತಕ್ಕಾಗಿ ಮಾಡಿರುವಂತ ಈ ಒಂದು ಜನಪ್ರತಿನಿಧಿಗಳನ್ನ ಅವ್ರ ಸ್ವಾರ್ಥಕ್ಕಾಗಿ, ಅವ್ರ ಬಂಡವಾಳ ಮಾಡ್ಕೊಳೋದಿಕ್ಕಾಗಿ, ಅವ್ರ ಮುಂದಿನ ಅಧಿಕಾರಗಳನ್ನು ಉಳಿಸ್ಕೊಳೋದಿಕ್ಕಾಗಿ ಯಾವ್ದನ್ನು ಲೆಕ್ಕ ಇಡ್ತಾ ಇಲ್ಲ. ಹೌದು ಹೌದು ಹೌದು. ಯಾವ್ದನ್ನು ಲೆಕ್ಕ ಇಡ್ತಾ ಇಲ್ಲ. ನಿಜ. ಹಿಂಗೆಲ್ಲ ಒಂದಿವ್ಸ ನಿಜವಾಗ್ಲೂ ಇದು ಕಾಡತ್ತೆ ಸರ್ ಅವ್ರಿಗೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಅವ್ರ ಆಡಳಿತ ಕೊಡ್ಬೇಕು. ಅವ್ರು ಯಾರಾದ್ರೂ ಆಗ್ಲಿ ಅಲ್ವಾ ಸರ್? ಯಾವ್ದು ಶಾಶ್ವತ ಸರ್? ನಿಜ. ಅದನ್ನ ನೋಡಿ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ, ರಾಜಕೀಯ ಶಾಶ್ವತ ಅಲ್ಲ, ನಮ್ಮ ವಿಶ್ವಾಸ ಶಾಶ್ವತ ಅಂತ ಇವತ್ತು ಪತ್ರಿಕೆಯಲ್ಲಿ ಹೇಳಿದ್ದಾರೆ. ಹೇಳ್ತಿರೋದು ಇದು ರಾಜಕೀಯ ಶಾಶ್ವತ ಅಲ್ಲ, ಜೀವನನೂ ಶಾಶ್ವತ ಅಲ್ಲ, ನೀವು ಮಾಡಿದ ಆಸ್ತಿನೂ ಶಾಶ್ವತ ಅಲ್ಲ, ಒಳ್ಳೇದು ಅಂತ ನಾನು ಹೇಳಕ್ ಅವ್ರಿಬ್ರು ವಿಶ್ವಾಸ ಕೇಳಿದ್ದಾರೆ. ರಾಜಕೀಯ ನಮಗ್ ಶಾಶ್ವತ ಅಲ್ಲ, ನಮ್ಮಿಬ್ರು ವಿಶ್ವಾಸ ಶಾಶ್ವತ, ನಾವಿಬ್ರು ಸಹೋದರರು ಅರ್ಥದಲ್ಲಿ ಹೇಳಿದ್ದಾರೆ.
ಸರ್ ಬದುಕು ಶಾಶ್ವತ ಅಲ್ಲ, ನೀವು ಮಾಡಿರೋ ಆಸ್ತಿನೂ ಶಾಶ್ವತ ಅಲ್ಲ, ನಿಜ. ನೀವೇನು ಜನಕ್ಕೆ ಒಳ್ಳೇದ್ ಮಾಡೋಗ್ತೀರ ಅದು ಶಾಶ್ವತ. ಖಂಡಿತ ನೀವ್ ಹೇಳ್ಬೇಕು ಸರ್, ಆತರ ಕೆಲಸ ಮಾಡ್ಬೇಕು ಅನ್ನೋದು ಖಂಡಿತ ಅರ್ಥ ಮಾಡ್ಕೊಬೇಕು ಸರ್. ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಅದು ಒಳ್ಳೆ ವಿಷಯ ಕೂಡ, ಹೌದು. ಒಳ್ಳೆ ಪಾಯಿಂಟ್ ಕೂಡ. ಯಾವುದು ಶಾಶ್ವತ ಅಲ್ಲ ಖಂಡಿತ ಜೀವನದಲ್ಲಿ. ಸರ್, ಖಂಡಿತ. ಯಾರೂ ಶಾಶ್ವತ ಅಲ್ಲ. ನಾಳೆ ಭಾರತಕ್ಕೆ ಪುಟಿನ್ ಬರ್ತಾ ಇದ್ದಾರೆ, ದೆಹಲಿಯಲ್ಲಿ ಕಟ್ಟೆಚ್ಚರ. ಸೊ ನಮ್ಮ ಮತ್ತೆ ರಷ್ಯಾದ ಸಂಬಂಧ ಇನ್ನಷ್ಟು ಗಟ್ಟಿಗೊಳ್ತಾ ಇದೆ. ಹೌದು. ಪುಟಿನ್ ಬರ್ತಿದಾರಂತೆ ನಾಳೆ. ಹಾಗಾಗಿ ದೆಹಲಿಯಲ್ಲಿ ಕಟ್ಟೆಚ್ಚರ ಉಳಿಸಿದ್ದಾರೆ. ಆಮೇಲೆ ಇನ್ನೊಂದು ಸುದ್ದಿ, ಕೆಟ್ಟ ಸುದ್ದಿ ಏನಂದ್ರೆ, ಲೈಂಗಿಕ ಆಸಕ್ತಿ ಔಷಧಕ್ಕೆ 40 ಲಕ್ಷ ರೂಪಾಯಿ ಪಡೆದಿದ್ದ ನಕಲಿ ಗುರೂಜಿ ಬಂಧನ. ಸರ್ ಇವಕ್ಕೆಲ್ಲ ನಾವು ಅಯ್ಯೋ ನಗಬೇಕು ಅಳ್ಬೇಕು ಒಂದು ಗೊತ್ತಾಗಲ್ಲ, ಎಂಥ ಸುದ್ದಿಗಳು ಅಂತ. ಜನ ಇದಾರಲ್ಲ ಸರ್, ಇಲ್ಲಿವರೆಗೂ ದೊಡ್ಡ ಜನ ಇರ್ತಾರೆ, ಅಲ್ಲಿವರೆಗೂ ಈ ತರದವ್ರು ಬರ್ತಾನೆ ಇರ್ತಾರೆ ಸರ್. ಅಲ್ಲ, ಕೆಲವರು ನಮ್ಮ ಈ ಹಳ್ಳಿಗಳಲ್ಲಿ ಅಥವಾ ಇನ್ನೆಲ್ಲ ಅಥವಾ ಗೊತ್ತಿಲ್ಲ ಸರ್, ಅಂತ ಟೆಕ್ಕಿ ಅವರು, ಅವ್ರು ಟೆಕ್ಕಿ ಅಲ್ಲ ಅವರು ಟೆಕ್ಕಿ ಅವರು ಓದಿ. ಹೌದು. ನಾನು ಅಂದ್ರೆ ಟೆಕ್ಕಿನೇ ಅವ್ರ ಮನಸ್ಥಿತಿ ಹೇಗಿರುತ್ತೆ, ಹೇಗೆ ಇವರೆಲ್ಲ ಹೋಗಿ ಇಂಥ ಬಲೆಗೆ ಬೀಳ್ತಾರೆ ಅನ್ನೋದನ್ನ ನನಗೊಂದು ದೊಡ್ಡ ಪ್ರಶ್ನೆ. ಅಂದ್ರೆ ಸರ್, ಇದು ಜನ ಇಷ್ಟು ವಿದ್ಯಾವಂತರಾಗಿದ್ದಾರೆ. ಖಂಡಿತವಾಗ್ಲೂ ನಮ್ಮ ಭಾರತ ದೇಶದಲ್ಲಿ ಕಳೆದ 20 ವರ್ಷದಿಂದ 30 ವರ್ಷದಿಂದ ಇದ್ದ ವಿದ್ಯಾವಂತರಿಗಿಂತ, ಅಕ್ಷರವಂತರಿಗಿಂತ ಇವತ್ತು ತುಂಬಾ ಒಳ್ಳೆ ಮಟ್ಟದಲ್ಲಿ ಇದ್ದಾರೆ. ಎಲ್ರು ವಿದ್ಯಾವಂತರಂತ ಇದ್ದಾರೆ, ಎಲ್ರಿಗೂ ಓದಕ್ ಬರೋಂತ ಮಟ್ಟದಲ್ಲಿ ಓದಿದ್ದಾರೆ. ಯಾಕೆ ಇವ್ರು ಇಂತ ಸರ್, ನೀವು ಜನಸಾಮಾನ್ಯರ ಗಮನಿಸಿ. ಈಗ ನೀವು ಸೈಬರ್ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾ ಅದಕ್ಕೆ ನೆನಪು ಬಂತು. ಒಬ್ಬ ಗ್ಯಾಸ್ ಡೆಲಿವರಿ ಮಾಡೋನು OTP ಕೇಳಿದ್ರೆ ಜನಸಾಮಾನ್ಯರು OTP ಕೊಡಲ್ಲ. ಯಾಕಪ್ಪ ಕೊಡ್ಬೇಕು, ಇರು ನನ್ನ ಮಗಳಿಗೆ ಕಾಲ್ ಮಾಡ್ತೀನಿ ಅಂತಾರೆ. ಇವರೆಲ್ಲ ತುಂಬಾ ಓದ್ದವ್ರು, ಲಕ್ಷಾಂತರ ರೂಪಾಯಿ ಸಂಬಳ ತಗೊಂಡವ್ರು, ಯಾವ್ದೋ ಒಬ್ಬ ವ್ಯಕ್ತಿ ಸರ್ OTP ಕೊಡಿದ್ರೆ ಹೇಗ್ ಕೊಡ್ತಾರೆ ಸರ್ ಇವರು? ಗೊತ್ತಿಲ್ಲ ನೋಡಿ. ಅಂದ್ರೆ ಅವ್ರು ಯಾವ್ದೋ ಒತ್ತಡದಲ್ಲಿ ಸರ್ ಇದೆಲ್ಲ ಸರ್, ಇದು ಒತ್ತಡದ ಜೀವನ. ಏನ್ ನಿದ್ದೆ ಮಾಡ್ತಾ ಇರ್ತಾರೆ, ಏನೋ ಇರುತ್ತೆ, ಏನೋ ಧಾವಂತ, ಎಲ್ಲೋ ಹೋಗ್ಬೇಕು, ಯಾವ್ದೋ ಕೆಲಸದಲ್ಲಿ. ಹೌದು ಸರ್. ಆಮೇಲೆ ಈ ತರ ಯಾಮಾರ್ಸೋರುನು ಇಂಥವ್ರನ್ನೇ ಹಿಡಿತಾರೆ ಜನ. ಹೌದು ಹೌದು. ಅಲ್ಲ ಸರ್, ನೋಡಿ ಈ ನ್ಯೂಸ್ ಇದೆಯಲ್ಲ, ಏನು 40 ಲಕ್ಷ ಒಬ್ಬ ಗುರೂಜಿ ಅವ್ರಿಗೆ ಮೋಸ ಮಾಡಿದಾನೆ ಅಂತ. ಸರ್, ಜನ ಒಂದು ತಪ್ಪು ಕಲ್ಪನೆಯಲ್ಲಿ ಇದಾರೆ. ಏನಂತ, ನಾನು ಇವತ್ತು ಆರ್ಡರ್ ಬುಕ್ ಮಾಡಿದ್ರೆ ನನ್ನ ಮನೆಗೆ ಇವಾಗ ಜಸ್ಟ್ ಒಂದು 10 ನಿಮಿಷದಲ್ಲಿ ಊಟ ಬರ್ತದೆ, ನಿಜ, 10 ನಿಮಿಷದಲ್ಲಿ ಬಟ್ಟೆ ಬರ್ತದೆ, ಹಂಗೆ ನನಗೆ ನೆಮ್ಮದಿ ಬರ್ತದೆ ಅಂತ ತಿಳ್ಕೊಂಡಿದ್ದಾರೆ. ಹಂಗೆ ಸಮಸ್ಯೆಗಳ ಪರಿಹಾರ ಆಗ್ತದೆ ಅಂತ ತಿಳ್ಕೊಂಡಿದ್ದಾರೆ. ಹಂಗಾಗಿ ದೊಡ್ಡಲ್ಲೆಲ್ಲ ಕೊಂಡ್ಕೊಳಕ್ ಹೋಗ್ತಾರೆ. ಅಲ್ಲ ಸರ್, ವಿಚಾರಗಳಿರ್ಬೇಕು. ನಿನ್ನನ್ನು ನೀನ್ ಎಷ್ಟು ಗಮನ ಕೊಟ್ಕೊಂಡಿದ್ಯಾ, ನಿನ್ ಬಗ್ಗೆ ನೀನ್ ಎಷ್ಟು ಯೋಚನೆ ಮಾಡ್ಕಂತೀಯ, ನಿನ್ ಕುಟುಂಬಕ್ಕೆ ಎಷ್ಟು ನೀನ್ ಸಮಯ ಕೊಟ್ಟಿದ್ಯಾ, ಎಲ್ಲಾ ಒಂದಷ್ಟು ಒತ್ತಡ ಜೀವನಗಳಲ್ಲಿ ಕಳೆದ್ರೆ ನಿಮ್ಗೆ ವೈಯಕ್ತಿಕ ಜೀವನ ಇಲ್ಲ ಸರ್. ಇವ್ರು ಏನ್ ಮಾಡ್ತಾರೆ ಗೊತ್ತಾ ಸರ್, ತುಂಬಾ ಒಳ್ಳೆ ನಾಟಕ, ಇವಾಗ ಸಾಫ್ಟ್ ಆಗಿ ಮಾತಾಡಿ ನಿನ್ಗೆಲ್ಲಾ ಸರಿ ಆಗ್ತದೆ, ನಿನ್ಗೆಲ್ಲಾ ಒಳ್ಳೇದಾಗ್ತದೆ, ಇದು ನಂಬುದ್ರೆ ನಂಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಇನ್ನೇನು ಗೊತ್ತೇ ಇಲ್ಲ ಸರ್. ಸರ್, ಮುಂದುವರಿದ ವಿಚಾರ ಏನು ಗೊತ್ತಾ, ಅವನು ಔಷಧಿ ತಗೊಂಡಿದ್ರಿಂದ ಕಿಡ್ನಿ ಫೇಲ್ ಆಗಿದೆ, ಓಟ್ ಬಂದಿದೆ, ಕಿಡ್ನಿ ಫೇಲ್ ಆಗಿದೆ ಅವನಿಗೆ. ಹೌದು ಸರ್, ನಾನ್ ಹೇಳೋದು ಸರ್, ನಿಮಗ್ ಇವತ್ತು ಎಷ್ಟೋ ಆರೋಗ್ಯಗಳ ಸಮಸ್ಯೆಗೆ ವಿಜ್ಞಾನಗಳು ಸಹ ಸರಿಯಾದ ಒಂದು ಸೊಲ್ಯೂಷನ್ ಕಂಡಿಡಕ್ಕೆ ತತ್ತರಿಸಿ ಹೋಗ್ತಾ ಇದಾವೆ. ಹೌದು. ಇವತ್ತು ಕ್ಯಾನ್ಸರ್, ಎಲ್ಲಿ ನೀವು ಕ್ಯಾನ್ಸರ್ ರೋಗನ ಎಲ್ಲಿ ನೀವು ಪರಿಹಾರ ಮಾಡ್ಕೊಟ್ಟು ಅದನ್ನ ಬುಡ ಸಮೇತ ಕಿತ್ತಾಕಂತ ಕೆಲಸ ಮಾಡಿದಿರಿ. ಕ್ಯಾನ್ಸರ್ ಬಂದ್ರೆ ನೀವು ಸಾವೇ ಪರಿಹಾರ ಇನ್ನೇನು ಮಾಡಕ್ ಆಗ್ತಾ ಇಲ್ಲ ಸರ್. ಏನೋ ಒಂದ್ 2 ವರ್ಷ 3 ವರ್ಷ ಸುಧಾರಿಸ್ಕೊಬಹುದು. ಅಂತಂದ್ರೆ ಇಂಥದ್ನ ನೀವು ಇನ್ನೂ ಗುರೂಜಿಗಳು ನಂಬಿ ಗುರುಗಳು ಮಾಡ್ತಾರೆ ಅಂತ ಹೋಗಿ ನೀವು ಬೀಳ್ತೀರಿ ಅನ್ನೋದಾದ್ರೆ ಇವ್ರ ಸಾಧನೆ ಏನು ಇರುತ್ತೆ? ಗುರುಗಳು ಸರ್, ಹೌದು, ಅವ್ರ ಗುರುನು ಏನೋ ಒಂದು ಆಯುರ್ವೇದನೋ ಏನೋ ಮಾಡ್ಕೊಂಡು ವರ್ಷಾನ್ಗಟ್ಲೆ ಸಾಧನೆ ಮಾಡ್ಕೊಂಡು ಬಂದಿದ್ರೆ ಅದನ್ನ ನಂಬುವಂತದ್ದು. ನಾನು ವೇಷ ಹಾಕೊಂಡು ಕುತ್ಕೊಂಡ್ಬಿಟ್ಟು ಗೊತ್ತಾಗಲ್ವ ಸರ್ ಅಷ್ಟು? ಸರ್, ಅವನ ಹಿನ್ನೆಲೆ ಯಾರು ಗೊತ್ತಿರುತ್ತೆ ಸರ್, ಎಲ್ಲ ಉತ್ತರ ಭಾರತದಿಂದ. ಅಲ್ಲ ಸರ್, ನಾನ್ ಹೇಳುದು, ಮನುಷ್ಯ ಅವ್ನ ನೋಡಿದ್ರೆ ಅವನಿರೋ ಪರಿಸ್ಥಿತಿ, ಅವನ ವ್ಯವಸ್ಥೆ, ಅವ್ನು ಕೇಳೋ ದುಡ್ಡನಲ್ಲೇ ಇವ್ನು ಯಾವ ಲೆಕ್ಕ ಫುಟ್ಪಾತ್ ಅಲ್ಲಿ ಇರ್ತಾನೆ, ಹೌದಲ್ವಾ? ಅಷ್ಟು ಸಾಮಾನ್ಯ ಜ್ಞಾನ ಇರೋದಿಲ್ಲ ಸರ್. ಗುರೂಜಿ ಹೇಗಾಗ್ತಾನೆ, ಅವ್ನಿಗೆ ಏನ್ ನಾಲೆಡ್ಜ್ ಇದೆ, ಹೌದು, ಅವನ ಜ್ಞಾನ ಮಟ್ಟ ಎಷ್ಟಿದೆ ಅನ್ನೋದು ಗೊತ್ತಿರೋದಿಲ್ಲ. ಆದ್ರೆ ಒತ್ತಡದ ಜೀವನದಲ್ಲಿ ಇರ್ತಾನೆ, ಹಾಗಾಗಿ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡುವಷ್ಟು ಸಮಯ ಇರೋದಿಲ್ಲ. ಖಂಡಿತ ಸರ್, ಇವ್ರು ಹಿಂಗೆ ಒತ್ತಡ ಮಾಡ್ಕೊಂಡು ಹಿಂಗೆ ಬದುಕು ಮಾಡ್ಕೊಂತಾರೆ ಇಂತ ಗುರುಗಳು ಖಂಡಿತವಾಗ್ಲೂ ಏರಿಯಾಕ್ಕೂ ಉಟ್ಕೊಂತಾರೆ. ಇವ್ರೇನೋ 40 ಲಕ್ಷ ಹೋಯ್ತು, ದೊಡ್ಡ ಅಮೌಂಟ್, ಒಂದಷ್ಟು ಮುಂದಕ್ಕೆ ಬಂದ್ರು, ಕಂಪ್ಲೇಂಟ್ ಆಯ್ತು, ಇದೆಲ್ಲ ಒಂದಷ್ಟು ಜನಕ್ಕೆ ಗೊತ್ತಾಗಂಗಾಯ್ತು. 1,50,000 ಕಳ್ಕೊಂಡ್ರೆ ಹೇಳೋದೇ ಇಲ್ಲ ಸರ್. ಇನ್ನೊಂದು ಮುಖ್ಯವಾದ ಒಂದು ಸುದ್ದಿ ಇದೆ. ರಾಜ್ಯ ಸರ್ಕಾರ ಸಿಬ್ಬಂದಿಗೆ, ಅಂದ್ರೆ ಸರ್ಕಾರಿ ಸಿಬ್ಬಂದಿಗೆ ಋತುಚಕ್ರದ ರಜೆಯನ್ನ ಘೋಷಿಸಿದ್ದಾರೆ. ಅದರ ಬಗ್ಗೆ ಒಂದಷ್ಟು ವಿವಾದಗಳು ಎದ್ದಿದೆ. ಒಂದು ದಿನ ಬೇರೆ ರಜೆಗಳಿಗೆ ಅದನ್ನ ಕಡಿತ ಮಾಡದಲ್ಲಿ
ಇದಕ್ಕೆ ಪ್ರತ್ಯೇಕವಾಗಿ ಒಂದು ದಿನ ಒಂದು ರಜೆಯನ್ನ ಹ್ಮ್. ಋತುಚಕ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಜೆಯನ್ನ ಕೊಡಬೇಕು ಅಂತ ಸರ್ಕಾರ ತೀರ್ಮಾನಿಸಿದೆ. ಆ ತರ ಅನುಷ್ಠಾನಕ್ಕೆ ತರ್ತಿದ್ದಾರೆ ಕೂಡ. ಹ್ಮ್. ಅದಕ್ಕೆ ಒಂದು ವಿವಾದವ ಎದ್ದಿದೆ. ಹ್ಮ್. ಋತುಚಕ್ರ ರಜೆಯನ್ನ ಬೇರೆ ಯಾವುದೇ ರಜೆಯೊಂದಿಗೆ ಸಂಯೋಜಿಸುವಂತಿಲ್ಲ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ರಾಜ್ಯ ಸರ್ಕಾರಿ ನೌಕರರ ಋತುಚಕ್ರದ ರಜೆಗೆ ವಿರೋಧ ವ್ಯಕ್ತವಾಗಿದೆ. ಅನುಷ್ಠಾನದ ಸಮಸ್ಯೆಗಳು, ತಾರತಮ್ಯದ ಸಾಧ್ಯತೆ ಮತ್ತು ಉದ್ಯೋಗ ಅವಕಾಶಗಳಿಗೆ ಅಡ್ಡಿಯಾಗಬಹುದು ಅನ್ನೋ ಕಳವಳವನ್ನ ಇದು ವ್ಯಕ್ತಪಡಿಸಿದ್ದಾರೆ. ಸರ್ ಖಂಡಿತ ಇದು ತುಂಬಾ ಒಳ್ಳೆ ವಿಚಾರ. ಹೆಣ್ಮಕ್ಳಿಗೆ ಒಂದು ರಜೆ. ಋತುಚಕ್ರದ ರಜೆ ಕೊಡುವಂತದ್ದು ಅದು ತುಂಬಾ ಮಾನವೀಯತೆಯಿಂದ ನಾವು ಎಲ್ಲರೂ ಕಾಣುವಂತದ್ದು, ಅದು ತುಂಬಾ ಅನಿವಾರ್ಯವಾಗಿರುವಂತದ್ದು. ಯಾಕಂದ್ರೆ ಅವರ ಸಂಕಷ್ಟಗಳು ಅವ್ರಿಗೆ ಗೊತ್ತಿರುತ್ತೆ. ಇರುತ್ತೆ. ಹೌದು ಆ ಒಂದು ದಿನ ಅವರಿಗೆ ರಜೆ ಕೊಡೋದು ಅದು ನಾವು ಹೆಣ್ಣನ್ನ ಬೆಂಬಲಿಸ್ದಂಗೆ. ಹೌದು ಹೌದು. ಮತ್ತೊಂದಷ್ಟು ಈಗ ನಾವು ಹೆಣ್ಣನ್ನ ಸಬಲೀಕರಣ, ಮಹಿಳಾ ಸಬಲೀಕರಣ ಅಂತೀವಿ. ಹೇಗೆ ಇದು ಹಿಂಗ್ ಬಂದಾಗ ಇನ್ನೊಂದಷ್ಟು ಅವರು ಸುಸಲಿತವಾಗಿ ಇನ್ನೊಂದಷ್ಟು ನಾವು ಅವ್ರಿಗೆ ಎನ್ಕರೇಜ್ ಕೊಟ್ಟಂಗ ಅದು ತುಂಬಾ ಒಳ್ಳೆ ಅಂಶ. ಅದು ನಮ್ಮ ರಾಜ್ಯ ಸರ್ಕಾರನ ಅನುಷ್ಠಾನವನ್ನ ಮಾಡ್ಲಿಕ್ಕೆ ಏನು ಸಮಸ್ಯೆಗಳು ಅಂತ ಹೇಳ್ತಾರೆ ಅಂದ್ರೆ, ರಜೆಯನ್ನ ಜಾರಿಗೊಳಿಸುವ ವ್ಯವಸ್ಥೆ ಕೊರತೆ, ನೌಕರರನ್ನ ಯಂತ್ರಗಳಂತೆ ಪರಿಗಣಿಸುವ ಸಂಸ್ಥೆಗಳು ಮತ್ತು ಮಹಿಳೆಯರ ಉತ್ಪಾದನಾ ಶಕ್ತಿಯನ್ನು ಅನುಮಾನದಿಂದ ನೋಡುವವರಂತಹ ಸಮಸ್ಯೆಗಳು ಎದುರಾಗಬಹುದು ಅನ್ನೋ ಸಮಸ್ಯೆಗಳು ಕಾಡುತ್ತಂತೆ. ಹೌದು. ಆಮೇಲೆ ತಾರತಮ್ಯದ ಸಾಧ್ಯತೆ, ಪುರುಷ ಪ್ರಧಾನ ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರು ತಮ್ಮ ರಜೆಯನ್ನ ತೆಗೆದುಕೊಳ್ಳಲು ಹಿಂಜರಿಯುವ ಸಾಧ್ಯತೆ ಇದೆ. ಇದರಿಂದ ತಾರತಮ್ಯ ಉಂಟಾಗಬಹುದು ಅಂತ ಹೇಳ್ತಾರೆ. ಸರಿ, ಇದನ್ನ ಆಲ್ ಓವರ್ ಅಂದ್ರೆ ನಮ್ಮ ಇಡೀ ಭಾರತದಲ್ಲಿ ಇದನ್ನ ಅನುಷ್ಠಾನ ಮಾಡ್ಬೇಕಂದ್ರೆ ಎಷ್ಟು ಮಟ್ಟಿಗೆ ಆಗ್ತಿದೆ ಗೊತ್ತಿಲ್ಲ. ಇವ್ ನಮ್ಮ ಕರ್ನಾಟಕದಲ್ಲಿ ಮಾಡ್ಬೇಕು ಅಂತ ಹೊರಟಿದ್ದಾರೆ. ಆದ್ರೆ ನಾವು ಬೇರೆ ರಾಜ್ಯಗಳಲ್ಲಿ ಇದು ಹೇಗಿದೆ, ಯಾರನ್ನ ಕೊಟ್ಟಿದಾರ, ಯಾರು ಇಲ್ವಾ, ಇದು ಹೇಗೆ ಅವರು ಇಡೀ ಭಾರತದಲ್ಲಿ ಈ ರಜೆ ಕುರಿತು ಹೇಗೆ ಅವರು ನೋಡ್ತಿದ್ದಾರೆ? ಅಲ್ಲ ಸರ್, ಇದು ಒಂದು ಒಳ್ಳೆ ಯೋಜನೆ. ಇದನ್ನ ಬೇರೆಯವ್ರು ಮಾಡಿದಾರೋ ಇಲ್ವೋ ಅನ್ನೋದಕ್ಕಿಂತ ಯೋಚನೆ ಮಾಡ್ಬೇಕಾದ್ದೇನಿಲ್ಲ. ಒಳ್ಳೇದ್ ನಾವು ಮಾಡ್ಕೊಳಕ್ಕೆ ಪ್ರಾಧಾನ್ಯತೆ ಹೊಂದಿರುವಂತಹ ಗವರ್ಮೆಂಟ್ ಇಂಡಸ್ಟ್ರಿ ಇರ್ಬೋದು ಸರ್. ಕೆಲವು ಮಹಿಳೆಯರೇ ಕೆಲಸ ಮಾಡುವಂತಹ ಕೆಲವು ಸಂಸ್ಥೆಗಳಿದೆ, ಅಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ಕೊಡಬಾರ್ದು ಅನ್ನೋದು ಅವ್ರ ಉದ್ದೇಶ ಇಲ್ಲ. ಹೌದು. ಆದ್ರೆ ಮಹಿಳೆಯರೇ ಪ್ರಧಾನವಾಗಿ ಕೆಲಸ ಮಾಡುವಂತಹ ಕಡೆ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಜ. ಮೊನ್ನೆ ಕೂಡ ಅದ್ರ ಬಗ್ಗೆ ಒಂದು ಟಾಪಿಕ್ ಚರ್ಚೆ ಬಂತದು. ಹ್ಮ್. ಯಾಕೆ ಅಂತ ಅಂದ್ರೆ, ಮಹಿಳೆಯರೇ ಪ್ರಧಾನವಾದಾಗ ರಜೆ ಹೇಗ್ ಕೊಡೋದು ಅನ್ನೋದು. ಅದಕ್ಕೆ ಅವ್ರೇನ್ ವಿರೋಧ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನ್ ಸೌಲಭ್ಯ ಬೇಕು ನಾವ್ ಇಲ್ಲೇ ಕೊಡ್ತೀವಿ. ಉದಾಹರಣೆಗೆ ನಾವು ಮಕ್ಕಳನ್ನ ಇವತ್ತಿಗೂ ನೋಡ್ಕೊಳ್ತಾ ಇದೀವಿ, ಅವ್ರ ಮಕ್ಕಳನ್ನ ನಾವು ನೋಡ್ಕೊಳ್ತಾ ಇದೀವಿ, ಬೇಬಿ ಪ್ಲೇ ಸೆಂಟರ್ ಮಾಡಿ ನಾವು ನೋಡ್ಕೊಳ್ತಾ ಇದೀವಿ. ಹಾಗೆ ಇದು ಕೂಡ ನಾವು ಅದನ್ನ ಕೇರ್ ತಗೊಳ್ತೀವಿ ನಾವು ಅಂತ ಬಹಳಷ್ಟು ದೊಡ್ಡದು ಗೋಕುಲ್ ಎಕ್ಸ್ಪೋರ್ಟ್ಸ್ ಇಂತ ಕಂಪನಿಗಳು ಹೇಳ್ತಾ ಇದ್ದಾರೆ. ಈಗ ಅದೇ ಗೋಕುಲ್ ಇವರು ಗಾರ್ಮೆಂಟ್ಸ್, ಎಸ್ಪೆಷಲಿ ಗಾರ್ಮೆಂಟ್ಸ್ ಇಂಡಸ್ಟ್ರಿನಲ್ಲಿ 100ಕ್ಕೆ 90 ಭಾಗ ಹೆಣ್ಮಕ್ಳೇ ಇರೋದು. ಹೌದು. ಅಲ್ಲಿ 10 ಭಾಗ ಗಂಡ್ ಮಕ್ಳು ಕೆಲಸ ಮಾಡೋದು. ಈ ಸೂಪರ್ವೈಸರ್ಸ್ ಅವ್ರು ಬಿಟ್ರೆ ಹೆಣ್ಮಕ್ಳೇ ಅಲ್ಲಿ ಕೆಲಸ ಮಾಡೋರು. ಹಾಗಾಗಿ ಆ ಮಹಿಳಾ ಪ್ರಧಾನ ಕಾರ್ಖಾನೆಗಳಲ್ಲಿ ಈ ತರ ಆದ್ರೆ ರಜಾ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಅರ್ಧಕ್ಕರ್ಧ ಅಲ್ಲ. ಇದು ನೋಡಿ, ಒಂದು ನಾವು ಯೋಚನೆ ಮಾಡ್ಬೇಕಾದ್ದು, ಅವರು ಪ್ರತಿದಿನ ಮಹಿಳೆಯರು ರಜಾ ಆಗ್ತಲೇ ದುಡಿಯೋದ್ರಿಂದ ಲಾಭ ಯಾರಿಗಾಗ್ತಾ ಇದೆ ಸರ್? ನಮ್ಮ ಸಂಪ್ರದಾಯಗಳು ಹೇಗಿದೆ, ಏನು ಋತುಮತಿ ಆದಂತಹ ಒಬ್ಬ ಹೆಣ್ಣು 3-4 ದಿನ ಯಾವುದೇ ಕೆಲಸಗಳನ್ನ ಮಾಡ್ತಿರ್ಲಿಲ್ಲ ಸರ್. ಅವರು ಒಂದು ವಸ್ತುನ ಸಹ ಮುಟ್ತಿರ್ಲಿಲ್ಲ. ಇದು ಹಳ್ಳಿಗಳಲ್ಲಿ ಈಗಲೂ ಕೆಲವೊಂದು ಸಮುದಾಯಗಳಲ್ಲಿ ಇದೆ. ಹೌದು. ಅಂದ್ರೆ ಅವ್ರಿಗೆ ಅಷ್ಟನ್ನ ನಮ್ಮ ಹಿರಿಯರು ಅಥವಾ ನಮ್ಮ ಸಂಪ್ರದಾಯದ ಪ್ರಕಾರ ಮಾಡ್ಕೊಂಡು ಬಂದಿದ್ದು. ಇವತ್ತು ನೀವು ಲಾಭಕ್ಕಾಗಿ ಒಂದಷ್ಟು ನೀವು ಪ್ರತಿದಿನ ಕೆಲಸ ಮಾಡ್ಬೇಕು ಅಂತ ಬಂದ್ರೆ ಅದು ನಮ್ಮ ಎಲ್ಲ ಒಂದ್ ಕಡೆಗೆ ಅದು ತುಂಬಾ ಕಷ್ಟ ಸರ್. ಒಂದ್ ದಿವಸ ರಜಾ ಕೊಡೋದ್ರಿಂದ ನಿಮ್ಗೆ ಏನ್ ನಷ್ಟ ಆಗೋದಿಲ್ಲ. ಹೌದೌದು. ನೋಡಿ, ನೀವು ಹಳ್ಳಿಗಳಲ್ಲೆಲ್ಲ ಕೃಷಿ ಪ್ರಧಾನವಾಗಿ ಬಂದಂತದ್ದು ಭಾರತ. ನಿಜವಾಗ್ಲೂ ಹೇಳ್ತೀನಿ, ಅವರ ಹೊಲಗಳ ಬದಿಗೂ ಸಹ ಕಾಲಿಡ್ತಿರ್ಲಿಲ್ಲ ಹೆಣ್ಮಕ್ಳು. ಈ ಒಂದು ಸಮಯದಲ್ಲಿ ಮನೆಯಲ್ಲಿ ಒಂದು ಪಾತ್ರನೂ ಸಹ ಮುಡ್ತಿರ್ಲಿಲ್ಲ, ಒಂದು ಬಟ್ಟೆ ಸಹ ಒಗಿತಿರ್ಲಿಲ್ಲ. ಇದನ್ನೆಲ್ಲ ನಾವು ಕೇಳಿದೀವಿ, ನೋಡಿದೀವಿ. ಸಂಬಂಧಪಟ್ಟ ಹಾಗೆ ಶುಚಿತ್ವ ಹೂಗೆ ಯಾವ ಋತುಚಕ್ರ ಸಮಯದಲ್ಲಿ ಅದಕ್ಕೆ ಸಾಕಷ್ಟು ಒಂದಷ್ಟು ಆ ಮಗುಗೆ ಆರಾಮಾಗಿರ್ಬೇಕಾಗಬಹುದು, ಏನು ಕೆಲಸ ಮಾಡಬಹುದು, ತೊಂದರೆ ಆಗುತ್ತೆ ಸರ್. ಅದು ದೇಹದಲ್ಲಿ ಒಂದಷ್ಟು ಬದಲಾವಣೆಗಳು ಆಗತ್ತಂತ ಸಮಯಗಳದು. ಅದಕ್ಕೆ ಅವ್ರದೇ ಆದಂತ ಅದಕ್ಕೆ ರೆಸ್ಟ್ ಬೇಕಾಗುತ್ತೆ. ಖಂಡಿತವಾಗಿ ಅದನ್ನೆಲ್ಲ ಯೋಚನೆ ಮಾಡಿ ಇದನ್ನ ಮಾಡಿರೋದು ಅಂತ ನನ್ನ ಒಂದು ಯೋಚನೆ. ಖಂಡಿತ ಇದನ್ನ ನಾವು ಮತ್ತೆ ಮುಂದುವರ್ಸೋಣ ಒಂದು ಸಣ್ಣ ವಿರಾಮದ ನಂತರ. ಕಾಫಿ ಕಟ್ಟೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ.
ಮುಂದಿನ ಸುದ್ದಿಗಳನ್ನ ನೋಡ್ತಾ ಹೋದ್ರೆ ಬೆಂಗಳೂರಿನಲ್ಲಿ ಮಳೆ ನೀರು ಕಾಲುವೆ ಮೇಲ್ದರ್ಜೆಗೆ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಯಾರು, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ. ಹೌದು. ಇದು ಬಹಳ ಮುಖ್ಯವಾದದ್ದು ಅಲ್ವಾ? ಹೌದು. ಮಳೆ ನೀರು ಕಾಲುವೆ ಯಾಕೆಂದ್ರೆ ಇವಾಗ ಆಲ್ರೆಡಿ ನಾವು ನೋಡ್ತಾ ಇದೀವಿ, ಒಂದು ಮಳೆ ಬಂದ್ರೆ ಮುಗೀತು, ಎಲ್ಲ ಹೊರ ವಲಯದಲ್ಲಿರುವಂತಹ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳಿಗೆಲ್ಲ ನೀರ್ ನುಗ್ಗಿ ಎಷ್ಟು ತೊಂದರೆ ಆಗುತ್ತೆ ಅಂತ ನಾವು ಆಲ್ರೆಡಿ ಇಲ್ಲೂ ನೋಡ್ತಿದೀವಿ, ಹೈದರಾಬಾದ್ ಅಲ್ಲೂ ನೋಡ್ತಿದೀವಿ, ಎಲ್ಲಾ ಕಡೆನೂ, ಚೆನ್ನೈಯಲ್ಲಿ ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿ ಎಲ್ಲೆಲ್ಲಿದೆ ಎಲ್ಲ ನೋಡ್ತಾ ಇರ್ತೀವಿ. ಸೊ ಇದನ್ನ ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋ ವಿಷಯವನ್ನ ತಗೊಂಡು ಅವರು ಕೆಲಸ ಮಾಡ್ತಿದ್ದಾರೆ. ಅದು ಬಹಳ ಮುಖ್ಯ ಅಲ್ವಾ ಸರ್? ಶಂಕರ್ ಸರ್, ಸರ್ ಖಂಡಿತ ಇದು ಬಹಳ ಮುಖ್ಯ ಸರ್. ಅದ್ ಹೇಗಿದೆ ಅಧಿಕಾರಿಗಳು ವರ್ತನೆ ಅಂದ್ರೆ, ಸಂತೆ ಬಂದಿದೆ 3 ಮೊಳ ನೀರ್ಬಾರ್ದು. ಅದು ಮಾಡೋದಾದ್ರೆ ನೀವು ಸರಿಯಾದ ವ್ಯವಸ್ಥೆಯಲ್ಲಿ ಮಾಡ್ಬೇಕು. ಹೇಗೆ ಮಳೆಗಾಲ ಬಂದಾಗ ನೀವು ಮಾಡೋದಲ್ಲ. ಹೌದು. ಅದಕ್ಕೆ ಮೂಲ ಕಾರಣ ಏನು? ಸುತ್ತಮುತ್ತ ಪ್ರದೇಶಗಳಲ್ಲಿರುವಂತಹ ಮನೆಗಳು, ಕಾರ್ಖಾನೆಗಳು, ಅವರೆಲ್ಲ ಕಸ ಎಲ್ಲ ಹಾಕ್ತಾ ಇದ್ದಾರೆ. ಹೌದು, ಅದನ್ನ ಮೂಲ ನೀವು ಅಲ್ಲಿ ಕಂಡುಹಿಡಿಬೇಕು. ನೀವು ಅದನ್ನ ಬಿಟ್ಟು ಯಾವ್ದೋ ಒಂದು ಕಟ್ಟಡ ಡೆಮಾಲಿಷ್ ಮಾಡಿದ್ದಾರೆ, ಆ ಮನೆ ಹತ್ರ ಹೋಗ್ಬಿಟ್ಟು ನೀವು ಎಲ್ಲಿ ಹಾಕಿದ್ರಪ್ಪ ಇದನ್ನ, ಹಾಕಿದ್ರೆ ನಮಗ್ ತೋರಿಸಿ ಬಂದು ಇದನ್ನ ಮಾಡ್ಬೇಕು. ಆಮೇಲೆ ಜಾಗ ತೋರಿಸ್ಬೇಕು. ಹೌದು. ನೀವು ನಿಮ್ಮ ತ್ಯಾಜ್ಯ ವಸ್ತುಗಳನ್ನ ಇಂಥ ಕಡೆಗೆ ಹಾಕಿ, ಹೌದು, ಅದನ್ನ ಗುರುತಿಸಿ ಹಾಕ್ಸೋ ಅಂತ ಕೆಲಸ ಸರ್ಕಾರ ಮಾಡ್ಬೇಕು. ಕೋಳಿ ಅಂಗಡಿ ಮತ್ತೆ ಈ ಮಟನ್ ಅಂಗಡಿ ಇವೆಲ್ಲ ಇದಲ್ಲ ಸರ್, ಎಲ್ಲ ತಗೊಂಡೋಗಿ ಹಾಕೋದೇನೆ ಮೋರಿಗೆ ಸರ್. ಅದು ಹೌದು, ಏನಾಗ್ತದೆ, ಕಸ ಹೆಚ್ಚಾಗ್ತಾನೆ ಇರುತ್ತೆ, ಎಲ್ಲಿ ಹೋಗುತ್ತೆ ಅದೆಲ್ಲ ನಿಮ್ಗೆ. ನಿಜ. ಹಾಗಾಗಿ ಇವ್ರು ಗಮನ ಕೊಡ್ಬೇಕಾಗಿರೋ ಸುತ್ತಮುತ್ತ ಇರುವಂತಹ ಜನಗಳಿಗೆ, ಕಾರ್ಖಾನೆಗಳಿಗೆ ಜಾಗೃತಿ ಮೂಡಿಸ್ಬೇಕು ಸರ್. ಖಂಡಿತ. ಮತ್ತೆ ಸರ್, ಇವ್ರ ಜವಾಬ್ದಾರಿ ತುಂಬಾ ದೊಡ್ಡದಿದೆ. ಗ್ರೇಟರ್ ಬೆಂಗಳೂರು ಏನ್ ಇವತ್ತು ಒಂದಷ್ಟು ಮಾಡಿದಾರೆ ಅವ್ರ ಜವಾಬ್ದಾರಿ. ಯಾಕಂದ್ರೆ ಒಂದು ಊರು, ಒಂದು ನಗರ ಕಟ್ಟಬೇಕಾದ್ರೆ ಅದರದೊಂದು ಪ್ಲಾನ್ ಇರ್ತದೆ. ಇಂತ ಪ್ಲಾನ್. ಹೌದು. ನಮ್ಮ ದುರಂತ ಏನಾಗಿದೆ, ಬೆಂಗಳೂರು ವೇಗವಾಗಿ ಬೆಳೆದಿದ್ದು ದುರಂತವೋ ಮತ್ತೊಂದು, ಅದನ್ನೆಲ್ಲ ಚೌಕಟ್ಟನ್ನ ಮೀರಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಎಲ್ಲದಕ್ಕೂ ಅವಕಾಶ ಕೊಡ್ತಾರೆ. ಸರಿ, ಬೆಂಗಳೂರು ನಿರ್ಮಾಣ ಮಾಡಿದಾಗ ಕೆಂಪೇಗೌಡರಿಗೆ ಒಂದು ಕನಸಿತ್ತು. ಖಂಡಿತ ಅದು ಬಹಳ ವ್ಯವಸ್ಥಿತವಾದ ಒಂದು ನಗರವನ್ನ ನಿರ್ಮಾಣ ಮಾಡಿದವರು ಕೆಂಪೇಗೌಡರು. ಹೌದು. ಆದ್ರೆ ಅದರ ಮುಂದುವರೆದ ಭಾಗಗಳೇನಾಯ್ತು ಸರ್? ಇವತ್ತಿಗೂ ಕೆಂಪಾಬಂದಿ ಕೆರೆ ಇದೆಯಲ್ಲ ಸರ್, ಸಹಜವಾಗಿ ನೀರ್ ತುಂಬಿದ ತಕ್ಷಣ ಅದು ಹರ್ಕೊಂಡು ಹೊರಟೋಗುತ್ತೆ ಹೊರಗಡೆಗೆ. ಯಾರು ಮಾಡಿದ್ದಾರೆ ಅದನ್ನ? ಇಂಜಿನಿಯರ್ ಸ್ಟೂಡೆಂಟ್ಸ್ ಇವತ್ತು ಕೂಡ ಅದೊಂದು ಪಾಠ. ಹೌದು ಹೌದು ಹೌದು. ಆದ್ರೆ ಇವತ್ತು ಏನಾಗ್ತಾ ಇದೆ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ದಾರೆ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಮಾಡಿದ್ದಾರೆ. ಅವರೆಲ್ಲಿ ವ್ಯವಸ್ಥಿತವಾಗಿ, ಅವರೆಲ್ಲ ರಿಯಲ್ ಎಸ್ಟೇಟ್ ಏಜೆನ್ಸಿಗಳ ಸರ್ ಅವರು? ಅವ್ರ ಹಂಗೆ ಬಿಹೇವ್ ಮಾಡಿ. ಇವತ್ತು ಏನ್ ಬೇಕಾಗಿದೆ? ಬಿಡಿಯ ಅವಶ್ಯಕತೆ ಏನಿದೆ? KHP ಅವಶ್ಯಕತೆ ಏನಿದೆ? ಹೌದು, ಇಲ್ಲ. ಬೆಂಗಳೂರು ಬೆಳೆದ್ ಬಿಟ್ಟಿದೆ ಸರ್, ಅವಶ್ಯಕತೆ ಇಲ್ಲ. ಹಿಂಗೆ ದುರಂತ ಬೆಳೆದ್ಮೇಲೆ ಇದನ್ನ ಈ ತರ ಅದ್ರಲ್ಲೆಲ್ಲ ಕಾಪಾಡ್ಬೇಕಲ್ಲ, ದೊಡ್ಡ ಜವಾಬ್ದಾರಿ ಸರ್ ಅದು. ಕಸ ವಿಲೇವಾರಿ, ನಿಮ್ಮ ಏನೆಲ್ಲ ಈ ಫ್ಯಾಕ್ಟರಿಗಳಲ್ಲಿ ಬರುವಂತ ಒಂದಷ್ಟು ವಿಲೇವಾರಿಗಳು, ತ್ಯಾಜ್ಯಗಳು, ಜನಸಂದಣೆ. ಹೌದು. ಯಾಕಂದ್ರೆ ಇವತ್ತು ಚರಂಡಿ ತುಂಬ ಬರೋದ್ರೆ ಎಷ್ಟು ಜನ ಕೊಚ್ಕೊಂಡು ಹೋಗ್ತಾರೋ, ಪ್ರತಿ ವರ್ಷ ಕೊಚ್ಕೊಂಡು ಹೋಗೋದು ನಾವು ಕೇಳಿದೀವಿ. ಎಲ್ಲ ಜವಾಬ್ದಾರಿ ಇವ್ರದೇ ಸರ್. ಕಟ್ಟಕ್ ಬಿಟ್ಟಿದ್ ತಪ್ಪು ಇವ್ರದೇನೆ. ಬೆಳೆಯಕ್ ಬಿಟ್ಟು ಏನ್ ಕಟ್ಲಿ ಸರ್, ತುಂಬಾ ವ್ಯವಸ್ಥಿತವಾಗಿ ಮಾಡ್ಬೇಕು ಒಂದು ಊರಂದ್ರೆ. ನೀವ್ ಏನೋ ಇಲ್ಲಿ ತುಂಬಾ ಆಳ ಐತೆ, ತುಂಬಾ ಈಗ ಏನಾಯ್ತೆ ಅಂತ ಕಬ್ಬು ಸಿಹಿ ಅಂತ ಹೇಳಿ ಬೇರ್ ಸಮೇತ ತಿಂದ್ರೆ ಮಣ್ಣು ಬಾಯಿಗೆ ಹೋಗ್ತದಲ್ಲ, ಹಂಗಾಗಿದೆ ಪರಿಸ್ಥಿತಿ. ಬೆಂಗಳೂರಲ್ಲಿ ತುಂಬಾ ಲಾಭ ಇದೆ, ಬೆಂಗಳೂರಲ್ಲಿ ತುಂಬಾ ದುಡಿಮೆ ಇದೆ, ಇಲ್ಲೆಲ್ಲ ಒಳ್ಳೇದಿದೆ ಅಂತ ಎಲ್ಲಾ ತರದ್ದು ನೀವು ವ್ಯವಸ್ಥೆ ಮಾಡಿ ಇಲ್ಲೆಲ್ಲ ತುಂಬಿದ್ಮೇಲೆ ಅದನ್ನ ನಿರ್ವಹಣೆ ಮಾಡೋರು ಯಾರು, ನಿಭಾಯಿಸೋರು ಯಾರು? ಖಂಡಿತ ಇದು ಒಂದು ಒಳ್ಳೆ ಯೋಜನೆ. ಇದನ್ನ ಕರೆಕ್ಟ್ ನಿಜವಾಗ ಶುದ್ಧವಾಗಿ ಇದನ್ನ ಮಾಡ್ಕೊಂಡು ಹೋಗ್ಬೇಕು. ಇದು ಒಂದೇ ಅಲ್ಲ ಸರ್, ಬೆಂಗಳೂರಲ್ಲಿ ನೂರಾರು ಸಮಸ್ಯೆಗಳಿಗೆ ಇವರೇ ಜವಾಬ್ದಾರರಾಗ್ತಾರೆ. ಯಾಕಂದ್ರೆ ಇವ್ರ ಪರ್ಮಿಷನ್ ಮೇಲೆ ಅಲ್ವಾ ಸರ್ ಎಲ್ಲದಕ್ಕೂ ಅವಕಾಶ ಆಗಿದೆ. ಹೌದು 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 ಹೌದು. ಇದನ್ನ ಜವಾಬ್ದಾರಿ ತಗೊಂಡು ಹೊರಬೇಕಾದವರು ಅದು. ಇದನ್ನ ಮಾಡ್ಬೇಕು ಸರ್. ಹೇಳ್ದಂಗೆ ಇದು ಸುಮ್ನೆ ಏನೋ ಸಂತೆಗ್ 3 ಮೊಳ ನೇದೆ ಅನ್ನಂಗೆ ಆಗ್ಬಾರ್ದು. ಹಾಗೆ ಆಗಿರೋದು ಸರ್. ಹೌದು. ಆಮೇಲೆ ನಾವು ಸಂಚಾರಿ ಆಪ್ ಬಗ್ಗೆ ನಾವು ನಿನ್ನೆ ಎಲ್ಲ ಮಾತಾಡಿದ್ವಿ. ಸೊ ಈ ಸಂಚಾರಿ ಆಪ್ ಕಡ್ಡಾಯ ಅಲ್ಲ ಅನ್ನೋದು ಚರ್ಚೆ ಆಗಿದೆ. ಏನಂದ್ರೆ ಇದು ಸಾರ್ವಜನಿಕರ ಡಾಟಾ ಎಲ್ಲ ಅದು ಸೋರಿಕೆ ಆಗೋಗುತ್ತೆ ನೀವು ಕಡ್ಡಾಯ ಮಾಡಿದ್ರೆ ಅಂತ ಹೇಳಿದ್ದಕ್ಕೆ ಅಲ್ಲಿಯ ಇವರು ಯಾರು ಮಿನಿಸ್ಟ್ರು ಸಿಂಧಿಯಾ ಅವರು, ಇದು ಕಡ್ಡಾಯ ಏನಲ್ಲ, ಅವ್ರು ಖಂಡಿತವಾಗ್ಲೂ ಇದನ್ನ ಹೊಸ ಮೊಬೈಲ್ ಏನಾದ್ರು ಇದ್ರೆ ಅದನ್ನ ಡಿಲೀಟ್ ಮಾಡ್ಕೋಬಹುದು, ಇದೇನ್ ಕಡ್ಡಾಯ ಅಲ್ಲ ಸಂಚಾರಿ ಆಪ್. ಸರ್ ಇದು ಮಾಡಿದಾರಲ್ಲ ಸರ್, ತಪ್ಪು ಸರಿ ಆಮೇಲೆ ಮಾತಾಡೋಣ ಸರ್. ಸರ್ ಒಬ್ಬ ಅನಕ್ಷರಸ್ಥ ವ್ಯಕ್ತಿ, ಹೌದು, ಇವತ್ತು ಟೆಕ್ನಾಲಜಿ ಇದೆ, ಇವತ್ತು ಮೋಸ ಮಾಡಕ್ ಆಗಲ್ಲ. ಇವರು ಸಂಚಾರಿ ಸಾಥ್ ಆಪ್ ಮಾತಾಡ್ತಾ ಇರೋದು ಹಿಂದಿನ ದಿನಗಳಿಗೆ. ಆಗೆಲ್ಲ ಏನಿತ್ತು, 2 ಫೋಟೋ ಕೊಡ್ಬೇಕಿತ್ತು, ಮತ್ತೆ ಅವ್ರದೊಂದು ಆಧಾರ್ ಇರ್ಲಿಲ್ಲ, ಆಗ ವೋಟರ್ ID DL ಕೊಡ್ಬೇಕಿತ್ತು, ಮಾಡ್ಕೊಳ್ಳೋರು. ಅವ್ರು ಏನ್ ಮಾಡೋರು, ಸಮಯ ನಿಮ್ಮ ಇದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂತ ಇನ್ನೊಂದು ತಗೊಳ್ಳೋನು. ತಗೊಂಡು ಏನ್ ಮಾಡೋರು ಸರ್, ಅವರು ಅವರ ಹೆಸರಲ್ಲಿ 7-8 ಸಿಮ್ 10 ಸಿಮ್ ತಗೊಂಡು ಬೇರೆಯವ್ರಿಗೆ ಮಾರೋರು. ಅಥವಾ ಈ ರೋಡ್ ಅಲ್ಲೆಲ್ಲ ಇದು ಹಾಕೊಂಡಿರ್ತಾರೆ ಗೊತ್ತಾ ಸರ್, ಛತ್ರಿಗಳು. ಹೌದು, ಹಾಗೆಲ್ಲ ಫ್ರೀ ಕೊಡೋರು ಸಿಮ್ಗಳನ್ನ. ಹೌದು, ಗೊತ್ತು ಗೊತ್ತು. ಸ್ಟೂಡೆಂಟ್ಸ್ ಏನ್ ಮಾಡೋರು, ಒಂದು ಸಿಮ್ ಆ ತಿಂಗಳು ಮುಗಿದಿದ ತಕ್ಷಣ ಯೂಸ್ ಮಾಡಿ ಬಿಸಾಕೋರು, ಮುರಿದು ಬಿಸಾಕ್ತಾ ಇರ್ಲಿಲ್ಲ. ಇದು ಎಲ್ಲಿ ಶುರು ಆಯ್ತು? ಮೂಲ ಸ್ಟೂಡೆಂಟ್ಸ್ ಇಂದ ಶುರು ಆಯ್ತು. ನಿಜ.
ಮುರಿದು ಬಿಸಾಕವ್ರು. ಇವತ್ತು ಅದೆಲ್ಲ ಎಲ್ಲಿದೆ ಆ ಸಿಮ್ಗಳು? ಕಳ್ಳರ ಹತ್ರ ಇದೆ, ಅಂಡರ್ವರ್ಲ್ಡ್ ಡಾನ್ಗಳ ಹತ್ರ ಇದೆ, ಸೈಬರ್ ಸೆಕ್ಯೂರಿಟಿ ಏನ್ ಸೈಬರ್ ಇವ್ರಿದ್ದಾರೆ ಅವ್ರ ತವಿದೆ. ಹೌದು. ಹೇಗೆ ನೀವು ಕಂಡಿಡಿತೀರಾ? ಇದೆಲ್ಲ ಮಾಡ್ಬೇಕು ಅಂತ ಸಂಚಾರ ಸಾಥ ತುಂಬಾ ಉಪಯೋಗ ಇದೆ ಸರ್. ಇದು ಗೊತ್ತಾಗ್ತಾ ಇಲ್ಲ ಅಷ್ಟೇ. ನೀವ್ ಹೇಳ್ದಾಗೆ ಡಾಟಾ ಸೋರಿಕೆ ಆಗ್ಬೋದು, ಅದು ನಮಗೆ ಗಮನಕ್ಕೆ ಬರ್ದೇ ಇರೋ ವಿಚಾರ. ನಿಜ ನಿಜ ನಿಜ. ಆದ್ರೆ ಮೇಲ್ನೋಟಕ್ಕೆ ಇದು ಸಂಚಾರ ಸಾಥ 100% ಸರಿ ಇದೆ ಇದು. ನೀವು ಇವತ್ತು ಈಗ ಈ ಕ್ಷಣ ಹಾಕಿದ್ರೆ ನಿಮ್ಮ ಹೆಸರಲ್ಲಿ ಎಷ್ಟಿದೆ ಸಿಮ್ ಅಂತ ಗೊತ್ತಾಗತ್ತೆ. ಎಲ್ಲಿ ತಪ್ಪು ಬಂತು ನಿಮಗೆ? ತಪ್ಪೆಲ್ಲಿದೆ ಇದ್ರಲ್ಲಿ? ಬೇಡದಲ್ಲಿ ಡಿಲೀಟ್ ಮಾಡಿ. ನನ್ನ ಹೆಂಡತಿ ಉಪಯೋಗಿಸ್ತಾಳೆ, ಮಗ ಉಪಯೋಗಿಸ್ತಾನೆ, XYZ ಉಪಯೋಗಿಸ್ತಾರೆ, XYZ ಉಪಯೋಗಿಸೋದನ್ನ ಬ್ಲಾಕ್ ಮಾಡಿ. ನೀವು ನಿಮ್ ಕೈಯಲ್ಲೇ ಇದೆಯಲ್ಲ. ಅಲ್ಲ, ಇದು ಯಾಕೆ ಬೇಕು ಅಂದ್ರೆ ಸರ್, ಇವತ್ತಿಗೆ ನಿನ್ನೆ ನೀವು ತುಂಬಾ ಒಳ್ಳೇದು. ಇವತ್ತು ಅಪರಾಧಗಳು ಒಂದಷ್ಟು ಎಲ್ಲ ನಡೀತಾ ಇರೋದು ಸೈಬರ್ ಇಂದ. ತುಂಬಾ ದೊಡ್ಡ, ನೀವು ನೋಡಿ ಇವತ್ತು ಕಳ್ಳತನಗಳಾಗ್ಲಿ ಮತ್ತೊಂದಾಗ್ಲಿ ಇವತ್ತೆಲ್ಲ ಮನೆಗೆ ಹೊಡೆಯೋ ಕತೆ ಎಲ್ಲ ಮರೆ ಆಗ್ತಾ ಇದೆ. ಯಾವ ಪಾಸ್ವರ್ಡ್ ಏನೋ OTP ನಲ್ಲಿ ಕೆಲ್ಸಗಳು ನಡೀತಾ ಇದೆ. ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕು ಅಂದ್ರೆ ಇಂಥದ್ದೊಂದಷ್ಟು ಅವ್ರಿಗೆ ಬೇಕಾಗ್ತದೆ ಸರ್. ನಮ್ಗೆ ಒಂದಷ್ಟು ಹೊರೆ ಕಷ್ಟ ಅನ್ನಿಸ್ಬೋದು. ಏನೋ ನನಗೆ ಸರ್ಕಾರ ವಿರೋಧ ಪಕ್ಷದ ಬಲವಂತಕ್ಕೆ ಮಾಡಿ ಇದನ್ನ ಈ ರೀತಿ ಡಿಸಿಷನ್ ತಗೊಂಡಿರ್ಬೋದು. ಹೌದು, ನನ್ನ ಅಭಿಪ್ರಾಯದ ಪ್ರಕಾರ ಇದು ತಪ್ಪಾಗತ್ತೆ. ಇದು ಡಿಸಿಷನ್ ತಗೋಬಾರ್ದಾಗಿತ್ತು. ಹೆಂಗ್ ಅದನ್ನ ನೀವ್ ಹೆಂಗ್ ಜಡ್ಜ್ ಮಾಡ್ತೀರಿ ಇಂಥವೆಲ್ಲ ಇಲ್ಲ ಅಂದ್ಮೇಲೆ? ಇದು ಅಸ್ತ್ರ ಅಂತ ಹೇಳ್ಬೋದು ಸರ್. ನಾವು ಅಪರಾಧಗಳನ್ನ ತಡೆಯಕ್ ಒಂದು ಅಸ್ತ್ರ ಇದು. ಇನ್ನೊಂದು ಏನಂದ್ರೆ, ವಿಜಯವಾಣಿ ಮತ್ತೆ ವಿಜಯ ಕರ್ನಾಟಕದಲ್ಲಿ 2 ಪುಟ ಒಂದೇ ರೀತಿ ಇದೆ. ಅಂದ್ರೆ ಒಂಥರ ಕೋಇನ್ಸಿಡೆನ್ಸ್. ಹೌದು, ಈ ಹನುಮ ಜಯಂತಿ ಸಂಬಂಧಪಟ್ಟ ಹಾಗೆ ಇದು ಈ 2 ಪುಟ ವಿಜಯ ಕರ್ನಾಟಕ ಮತ್ತೆ ನೋಡಿ ಇದೆಲ್ಲ ಎಷ್ಟು ಸಾಹಸವಂತ ನೀನೇ ಹನುಮಂತ, ಅದರ ಶೀರ್ಷಿಕೆಗಳಾಗಿರ್ಬಹುದು, ಆಮೇಲೆ ಅದರ ಚಿತ್ರಪುಟಗಳಾಗಿರ್ಬಹುದು, ಚಿತ್ರಗಳು ಎಲ್ಲವೂ ಒಂದೇ ರೀತಿ ಇವೆ ಅಂತ. ಅಲ್ಲಲ್ಲ, ಒಂದು ಪುಟ ತೆಗೀರಿ, ಎರಡೂ ಒಂದೇ ರೀತಿ ಇದಾವೆ ಅನ್ನೋ ಸುದ್ದಿ. ಎರಡನೇ ಪುಟನ ತೆಗೀರಿ. ಇಲ್ಲ. ಸೊ ಎರಡೂ ಒಂದೇ ರೀತಿ ಇದಾವೆ ಅನ್ನೋದು ಒಂದು ಇಟ್ಸ್ ಎ ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು. ಆಮೇಲೆ ಮೂಲ ಸೌಲಭ್ಯವಿಲ್ಲದ ವಿಶ್ವವಿದ್ಯಾಲಯಗಳ ಬಗ್ಗೆ ಒಂದಷ್ಟು ಸುದ್ದಿ ಬಂದಿದೆ. ಎಂತಹ ಪರಿಸ್ಥಿತಿ ಬಂದಿದೆ ಅಂದ್ರೆ, ವಿವಿಗಳ ಪರಿಸ್ಥಿತಿ, ಸಂಬಳ ಕೊಡೋದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ವಿವಿಗಳಲ್ಲಿ ಪಾಠ ಮಾಡೋದಕ್ಕೆ ಪ್ರಾಧ್ಯಾಪಕರಿಲ್ಲ. ಆದ್ರೆ ವಿದ್ಯಾರ್ಥಿಗಳು ಮಾತ್ರ ಪೂರ್ತಿ ಭರ್ತಿಯಾಗಿದ್ದಾರೆ ವಿಶ್ವವಿದ್ಯಾಲಯಗಳಲ್ಲಿ. ಮೈಸೂರು ವಿವಿಯಲ್ಲಿ ಕಾರ್ಪಸ್ ನಿಧಿ ಇಲ್ಲ, ಹಂಪಿ ವಿವಿಯಲ್ಲಿ ಬಿಲ್ ಕಟ್ಟೋದಕ್ಕೆ ಹಣ ಇಲ್ಲ, 441 ಶಾಲೆಗಳಲ್ಲಿ ಶೌಚಾಲಯವಿಲ್ಲ, ಮೂಲ ಸೌಲಭ್ಯಗಳ ಕೊರತೆಯಿಂದ ಬಳಲುತ್ತಿರೋ ಶಿಕ್ಷಣ ಕ್ಷೇತ್ರ. ದೇಶದಲ್ಲಿ ಕಳೆದ 5 ವರ್ಷಗಳಲ್ಲಿ 2 ಲಕ್ಷ ಕಂಪನಿಗಳು ಮುಚ್ಚಲ್ಪಟ್ಟಿವೆ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವ್ರ ಮೂಲ ಸೌಕರ್ಯ ಅಂದ್ರೆ ಇದೇನು ಸರ್, ಇದು ಆ ಕಾಲದಿಂದ ಇದೇ ಒಂದೇ ವಿಷಯ ಆಗೋಗಿದೆ. ಮೂಲ ಸೌಕರ್ಯ ಇಲ್ಲ, ಮಕ್ಕಳಿಗೆ ಶೌಚಾಲಯ ಸರಿಯಾಗಿಲ್ಲ. ಹಾಗಿದ್ದಾಗ ನೀವ್ ಯಾಕೆ ಹೊಸ ವಿಶ್ವವಿದ್ಯಾಲಯಕ್ಕೆ ಅನುಮತಿ ಕೊಡ್ತೀರಾ? ಕೊಟ್ಟಿದ್ದಾರೆ ನೋಡಿ. ಈಗ ಇದೊಂದು ದೊಡ್ಡ ಇಲ್ಲೆಲ್ಲ ಒಂದಷ್ಟು ಮುಚ್ಚಿದ್ರು ಕೂಡ ಅಲ್ವಾ, ಇವಾಗೆಲ್ಲ ಆ ತರದ ಸಾಕಷ್ಟು ಸಮಸ್ಯೆಗಳಾಗಿ ಹಲವಾರು ವಿವಿಗಳನ್ನು ಮುಚ್ಚಿದ್ದಾರೆ. ಹೌದು ಸರ್. ಇಲ್ಲ, ಸರ್ ಹೇಳಿದ್ದು ಇದು ತುಂಬಾ ವಿಚಾರ ಮಾಡ್ಬೇಕಾದ ಅಂಶ. ಇದು ನಮ್ಮಲ್ಲಿ ಈಗ ನೋಡಿ, ನಾವು ಭಾರತದಲ್ಲಿ ಒಂದಷ್ಟು ಸೌಲಭ್ಯಗಳು ಕೊಡಕ್ಕಾಗಲ್ಲ ಅಂತ ಮಕ್ಕಳ ಸಂಖ್ಯೆ ಕಡಿಮೆ ಮಾಡ್ಕೊಂಡ್ರು. 1-2 ಮಕ್ಳಿಗೆ ಸೌಲಭ್ಯ ಕೊಡೋದು ತುಂಬಾ ಮಾಡೋದು, ಇದು ಸೇಮ್ ಅದೇ ನೋಡಿ. ನ್ಯಾಯಾಲಯ ಒಂದು ಹೇಳಿದೆ, ಯಾರೋ ಕೇಸ್ ಹಾಕಿದ್ದಾರೆ, ರೋಹಿಂಗ್ಯಾಗಳು ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ಕಾಣ್ತಾ ಇಲ್ಲ, ಪೊಲೀಸರು ನಿರ್ದೇಶನ ಕೊಡಿ ಅಂತ. ಅದಕ್ಕೆ ನ್ಯಾಯಾಲಯ ಹೇಳುತ್ತೆ, ಅಪ್ಪ ಇಲ್ಲೇ ನಾವೇ ತುಂಬಾ ಜನ ಬಡವರು ಇದ್ದೀವಿ, ನೀನ್ ಯಾರೋ ಹೊರದೇಶದಿಂದ ಬಂದು ಮಾಡಿರೋದೇ ತಪ್ಪ. ಅವನು ನೀನ್ ಹೊರದೇಶದಿಂದ ಬಂದಿರೋನಿಗೆ ನೀನ್ ಯಾಕಪ್ಪ ಗಮನ ಕೊಡ್ತೀನಿ, ನಿನ್ಗೆ ಯಾಕೆ ಅಷ್ಟೇ ಇಂಟ್ರೆಸ್ಟ್ ಅಂತ. ವಿಶ್ವವಿದ್ಯಾಲಯದಲ್ಲೂ ಇದೇ ಸ್ಥಿತಿನೇ. ನೀವ್ ಇಲ್ಲಿ ಸೌಲಭ್ಯ ಕೊಡಕ್ ಆಗದೆ ಇದ್ದಾಗ ನೀನು ಹೊಸ ವಿಶ್ವವಿದ್ಯಾಲಯ ಅನುಮತಿ ಯಾಕೆ ಕೊಡ್ಬೇಕು? ಅನುಮತಿ ಕೊಡಬಾರ್ದು. ಹೌದು, ಖಂಡಿತ ನಿಜ. ಇರೋದನ್ನೇ ಮೇಲ್ದರ್ಜೆಗೆ ಏರಿಸಬಹುದಲ್ಲ ಸರ್? ಹೌದೌದು, ಇರೋದನ್ನೇ ಮೇಲ್ದರ್ಜೆಗೆ ಇರೋ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು. ಅದು ಅವರ ಖಾಸಗಿ ಶಾಲೆಗಳು ಸರ್ ಎಷ್ಟು ಅಡ್ವಾನ್ಸ್ ಆಗಿದ್ದಾರೆ ಅಂತ ಅಂದ್ರೆ, ಅವರು ನಿಜ ನಾಳೆ ಬೆಳಿಗ್ಗೆ ಇಂದ್ರಲೋಕದ ಏನಿದೆ, ಸ್ವರ್ಗಲೋಕ ಏನಿದೆ ಎಲ್ಲ ಅಲ್ಲೇ ಕಾಣಿಸುತ್ತೆ ಸ್ಕೂಲ್ಗಳಲ್ಲಿ. ಅದು ಹೊರಗಡೆ ಬಿಲ್ಡಿಂಗ್ ಅಲ್ಲಿ ಮಾತ್ರ. ಒಳಗಡೆ ಹೋದಾಗ್ಲೇ ಆ ಸ್ವರ್ಗನ ನರಕನ ಗೊತ್ತಾಗೋದು ಒಳಗಡೆನೆ. ನೋಡಿ, ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲೊಂದು ವಿಚಾರ ಇದೆ. ಹೇಳಿ. ಮಗಳ ಶಾಲೆಯ ಶುಲ್ಕ ಕಟ್ಟಲು ಮನೆಗಳಿಗೆ ಕನ್ನ ಹಾಕಿ ಚಿನ್ನ ಕದ್ದ ತಂದೆ. ಹೌದು, ಇಂದ್ರಲೋಕ ಚಂದ್ರಲೋಕ ಸ್ಕೂಲ್ಗಳಲ್ಲೇ ಕಾಣುತ್ತೆ ಅಂತಾರಲ್ಲ. ಇದು ನೋಡಿ ಸರ್, ಎಂತ ದುರಂತ. ಇವತ್ತು ಮಕ್ಕಳನ್ನ ಓದಿಸ್ಲಿಕ್ಕೆ
ಕಳ್ಳತನಗಳನ್ನ ಮಾಡಿ ಮಕ್ಕಳನ್ನ ಓದಿಸ್ತಾ ಇದಾರೆ ಇಂತ ಶಾಲೆಯಿಂದ. ಸರ್ ಯಾಕಾಗತ್ತೆ ಇದು ಅಂದ್ರೆ ಸರ್, ಸರ್ಕಾರಿ ಶಾಲೆಗಳಿಗೆ ಸೇರ್ಸೋದಕ್ಕೆ ಇಷ್ಟ ಇದೆ, ಆದ್ರೆ ಸೌಲಭ್ಯಗಳಿಲ್ಲ. ಇಲ್ಲ. ಏನ್ ಮಾಡ್ಬೇಕು ನಾನು? ಒಂದು ಸ್ಕೂಲಿಗೆ ಹೋದ್ರೆ ಅಲ್ಲಿ ನಾಯಿ ಅಲ್ಲೇ ಮಲಗಿರುತ್ತೆ, ಟೀಚರೇ ಇರಲ್ಲ, ಬೀಗನೆ ತೆಗ್ದಿರಲ್ಲ. ನನ್ ಮಗಂಗ್ ಓದ್ಸೋದಕ್ಕೆ ಇಷ್ಟ, ಓದ್ಸೋದಕ್ ತುಂಬಾ ಇಷ್ಟ ಇದೆ, ಆದ್ರೆ ಎಲ್ಲಿ ಸೇರಿಸ್ಬೇಕು? ಯಾವ ಶಾಲೆ ಇದೆ? ಟೀಚರ್ ಇಲ್ಲ, ಏನ್ ಮಾಡ್ಬೇಕು? ಆಯ್ತಾ, ಪ್ರೈವೇಟ್ ಸ್ಕೂಲ್ ಸೇರಿಸ್ತಾರೆ. ಆ ಪ್ರೈವೇಟ್ ಸ್ಕೂಲ್ ನಡೆಸ್ತಾ ಇರೋರು ಯಾರು? ಇದೇ ಹೆಡ್ ಮಾಸ್ಟರ್ಗಳು ಪಾರ್ಟ್ನರ್ ಆಗಿರ್ತಾರೆ. ಸರ್ ಹೌದು, ಇದು ಒಳ್ಳೇದು. ರಾಜಕಾರಣದವ್ರು ಒಂದು ದೊಡ್ಡ ಮಟ್ಟದ ಸಂಸ್ಥೆಗಳನ್ನ ಕಟ್ಕೊಂಡು ಅವ್ರದೊಂದಷ್ಟು ದೊಡ್ಡ ಮಟ್ಟದಾದ್ರೆ ಈ ಒಂದೊಂದಷ್ಟು ಸಣ್ಣ ಸಣ್ಣ ಶಾಲೆಗಳಿರೋದು ಈ ಶಿಕ್ಷಣ ಕ್ಷೇತ್ರದಿಂದ ಬಂದಂತವ್ರದೇನೆ. ಸತ್ಯ ಸರ್ ಇದು. ಹೌದು ಹೌದು, ಪಾರ್ಟ್ ಟೈಮ್ ಬಿಸ್ನೆಸ್ ಇದ್ದಂಗೆ ಇದು. ಸರ್ ಇವತ್ತು ಎಷ್ಟೋ ಶಾಲೆ ಮತ್ತೆ ಕಾಲೇಜುಗಳು ಮಕ್ಕಳನ್ನ, ಸರ್ ನೀವು ಗಮನಿಸಿ, ಇವತ್ತಿಂದನೇ ಗಮನಿಸಿ, ಎಷ್ಟೋ ಶಾಲೆ ಕಾಲೇಜುಗಳು ಮಕ್ಕಳನ್ನ ಸ್ಕೂಲ್ ಕರ್ಕೊಳ್ತಾ ಇಲ್ಲ, ಡೈರೆಕ್ಟ್ ಟ್ಯೂಷನ್ ಕಳಿಸ್ತಾರೆ. ಡೈರೆಕ್ಟ್ ಟ್ಯೂಷನ್ಗೆ ಮಗು ಅಟೆಂಡೆನ್ಸ್ ಟ್ಯೂಷನ್ ಅವರೇ ಆಗ್ತಾರೆ. ಆ ಮಗು ಮನೆಯಿಂದ ಟ್ಯೂಷನ್ ಹೋಗುತ್ತೆ, ಟ್ಯೂಷನ್ ಇಂದ ಮನೆಗೆ ಹೋಗುತ್ತೆ. ಎಷ್ಟು ಗಂಟೆಗೆ ಹೋಗುತ್ತೆ ಮನೆಗೆ ವಾಪಸ್ಸು? ರಾತ್ರಿ 10 ಗಂಟೆಗೆ ಹೋಗುತ್ತೆ. ಆಮೇಲೆ ಸರ್ ಮಕ್ಕಳನ್ನ ಇವತ್ತು ಎಲ್ರು ಒಂದು ಹಿಂದೆ ಬಿಡಿ, ನಾವು ಸರ್ಕಾರಿ ಶಾಲೆಗಳು ನಡೆಯುವಾಗೆಲ್ಲ ಮಿನಿಮಮ್ 3-4 ಜನ ಮಕ್ಕಳನ್ನ ಯಾರು ಅಷ್ಟು ತುಂಬಾ ಕಸ ಬೆಳೆಸ್ದಂಗೆ ಬೆಳೆಸೋರು ಸರ್. ಹೌದು, ನಮ್ ಕಡೆ ಒಂದ್ ಗಾರ್ಡನ್ ಇತ್ತು, ಬೀದಿ ಮಕ್ಳು ಬೆಳೆದ ಪಾಣೆ ಮಕ್ಳು ಕೊಳತು ಅಂತ ಎಲ್ಲರೂ ಒಂದಷ್ಟು ಬೆಳೆಯಕ್ ಅವಕಾಶ ಇತ್ತು ಮಾಡಿ. ಇವತ್ತು ನಾವೆಲ್ಲರೂ ತುಂಬಾ ಕೇರ್ ಮಾಡಿ ಮಕ್ಕಳನ್ನ ಬೆಳೆಸ್ತಿದ್ದಾರೆ. ಅವ್ರಿಗೆ ಏನಾಗ್ತದೆ, ಇವತ್ತು ಸರ್ಕಾರಿ ಶಾಲೆನಲ್ಲಿ ಆ ಮಗು ನೋಡ್ಕೊಳಕ್ ಜವಾಬ್ದಾರಿ ಯಾರಿದ್ದಾರೆ? ಅದೇ ಒಂದ್ ಪ್ರೈವೇಟ್ ಸ್ಕೂಲ್ಗೆ ಹೋದ್ರೆ ಅಲ್ಲೊಬ್ರು ಆಯಾ ಇರ್ತಾರೆ, ಬಸ್ ಹತ್ಸಕ್ ಒಬ್ರು ಇರ್ತಾರೆ, ಇಳ್ಸಕ್ ಒಬ್ರು ಇರ್ತಾರೆ. ಸಿಸಿಟಿವಿಗಳಲ್ಲಿ ಶಿಕ್ಷಣ ಏನ್ ಕೊಡ್ತದೆ ನಮಗ್ ಗೊತ್ತಿಲ್ಲ, ಹೋಗ್ತಾರೆ. ಮತ್ತೆ ಅಲ್ಲ ಹತ್ರ ಏನಾದ್ರು ಆದ್ರೆ ಅವ್ರು ಊಟ ಮಾಡ್ಸಕ್ ಒಬ್ರು ಇರ್ತಾರೆ. ಸರ್ ಇದನ್ನ ಯಾಕೆ ಸರ್ಕಾರಿ ಶಾಲೆಗಳಲ್ಲಿ ಈ ತರದೊಂದಷ್ಟು ತರಬಾರ್ದು? ಸರ್ಕಾರಿ ಶಾಲೆಗಳಲ್ಲಿ ಕಟ್ಟಡಗಳಿಲ್ಲ. ಅವ್ರು ಯಾರೋ ನಾವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ, ಅದ್ಯಾವುದೋ ಒಂದು ಹೆಣ್ಮಗಳು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರದೊಂದು ಏನೋ ಒಂದು ಸಂಘ ಇಡೀ ಶಾಲೆಗಳಿಗೆಲ್ಲ ಬಣ್ಣ ಹಚ್ತಾ ಶುದ್ಧತೆ ಮಾಡ್ಕೊಂತ ಆ ಊರ್ ಜನಗಳನ್ನದೆಲ್ಲ ಎಂತ ದೊಡ್ಡ ಸರ್ಕಾರಕ್ಕೆ ಯಾಕೆ ಇದು ಕಾಣ್ತಾ ಇಲ್ಲ ಸರ್? ಯಾರೋ ಒಬ್ರು ಯುವಕರು ಒಂದಷ್ಟು ಸಂಘ ಕಟ್ಕೊಂಡು ಗುಂಪು ಕಟ್ಕೊಂಡು ಮಾಡ್ಬೇಕಾ ಸರ್ ಇದು? ಸರ್ಕಾರಕ್ಕೆ ಅವ್ರದ್ದು ಅವ್ರದೇ ತಲೆ ಬಿಸಿ ಇರುತ್ತಲ್ಲ, ಏನು ಆಗಿರೋದು ಈಗ ಅದೇ ಮಾಡೋರೇ ಇಲ್ವಲ್ಲ ಸರ್. ಅಲ್ಲ ಇದು ದುರಂತ. ನಾವು ಅದ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೇಕು ಸರ್. ನಿಜವಾಗ್ಲೂ ಯೋಚನೆ ಮಾಡ್ತಾ ಇದ್ರೆ ಒಂದಷ್ಟು ದುರಂತಗಳು ಯಾವ ಮಟ್ಟಕ್ಕಿದೆ ಇದು ನಮ್ಮ ನಾಡ ಅಂತ ಅನ್ಸುತ್ತೆ. ಪ್ರಶ್ನೆ ಮಾಡಿದ್ರೆ ನಿಮ್ಮನ್ನ ಹುಚ್ಚಿನ ತರ ನೋಡ್ತಾರೆ. ಹೌದು, ಮಾಡಿದ್ರೆ ಹೌದು. ಅಲ್ಲ ಸರ್, ಹೆಂಚುಗಳ ಮೇಲೆ ಗಿಡಗಳು ಬೆಳೆದವೆ, ಅದೇನಾದ್ರೂ ಮೋಲ್ಡ್ ಹಾಕಿದ್ರೆ ಅದ್ರ ಮೇಲೆ 1/2 ಅಡಿ ಕಸ ಕುಂತಿದೆ ಅಂದ್ರೆ ಇವ್ರು ಎಷ್ಟು ವರ್ಷಗಳಿಂದ ಸ್ಕೂಲ್ ಟೀಚರ್ ಹೋಗ್ಬಿಟ್ಟು ಮೇಲೆ ಕಸ ಗುಡ್ಸಕ್ ಆಗ್ತದೆ ಸರ್? ಅದಕ್ಕೊಂದು ವ್ಯವಸ್ಥೆ ಮಾಡ್ಬೇಕು. ಅಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ಅವ್ರು ಕನ್ನಡತಿ ಅಂತಲೇ ಏನೋ ಒಂದು ಬರ್ತಾರೆ. ಹೌದೌದು. ಆ ಹುಡುಗಿ ಒಂದು 4-5 ಜನದ ಅವ್ರದ್ದೊಂದು ಟೀಮ್ ಇದೆ. ಆ ಊರು ಜನಗಳನ್ನ ಸೇರ್ಸ್ಕೊಂಡು ಮಕ್ಕಳನ್ನ ಸೇರ್ಸ್ಕೊಂಡು ಒಂದಷ್ಟು ತುಂಬಾ ರಾತ್ರಿಗಳು ಕೆಲಸ ಮಾಡ್ತಾರೆ ಸರ್. ರಾತ್ರಿಗಳು ಕೆಲಸ ಖಂಡಿತ ಅಲ್ವಾ? ಹಿಂದಿನ ಯಾಕೆ ಸರ್ಕಾರ ಅವ್ರು ಮಾಡ್ತಿದ್ರು ನಿಮಗೆ ಕಣ್ಣಿಗೆ ಕಂಡಿಲ್ವಲ್ಲ? ಆಮೇಲೆ ಆ ಶಾಲೆಯ ಓಲ್ಡ್ ಸ್ಟೂಡೆಂಟ್ಸ್ ಕೆಲವರೆಲ್ಲ ಒಂದು ದೊಡ್ಡ ಟೀಮ್ ಸರ್ ಇದೆ ಸರ್. ಅಂದ್ರೆ ಸರ್ಕಾರಿ ಶಾಲೆಗಳು ಅಂದ್ರೆ ಯಾರು ಕೇಳೋರಿಲ್ದಲ್ಲ ಹೇಳೋರಿಲ್ದಲ್ಲ ಯಾರು ಬೇಕಾದ್ರೂ ಹೋಗಿ ಮಾಡ್ಕೊಂಡು ಸರ್. ಅದು ಏನ್ ಮಾಡ್ತಾರೆ ಎಲ್ಲರೂ ಟ್ಯೂಷನ್ ಅಡ್ಜಸ್ಟ್ಮೆಂಟ್ ಸರ್ ಅಷ್ಟೇ. ಟ್ಯೂಷನ್ ಅಡ್ಜಸ್ಟ್ಮೆಂಟ್ ಮೇಲೆ ಇವೆಲ್ಲ ನಡೀತಾ ಇರೋ ಸರ್ಕಾರಿ ಶಾಲೆ ಇರೋದು ಅಷ್ಟೇ ಸರ್. ಎಲ್ಲೋ ಈಗ ಸರ್ ನಮ್ಮ ಭಾರತ ಎಲ್ಲ ಊರಲ್ಲೂ ಕುಡ್ತಗಳು ಇರೋಂತದ್ದೇನೆ. ಇವ್ರಿಗೆ 4,000 ಗಂಡ ಕುಡ್ಕೊಂಡ್ ಬಂದಿದ್ರೆ ಸಂಸಾರ ಮಾಡೋದೇ ಕಷ್ಟ. ಅದ್ರ ಎಲ್ಲೋ ಒಬ್ಬ ತಾಯಿ ಕೂಲಿ ನಾಲಿ ಮಾಡ್ಕೊಂಡ್ ಮಕ್ಳನ್ನ ಓದಿಸ್ಬೇಕು ಅಂದ್ರೆ ಗೌರ್ಮೆಂಟ್ ಶಾಲೆಯಲ್ಲೇ ಓದ್ಬೇಕು. ಆ ಮಗಿನ ಪ್ರತಿಭೆ ಏನಾಗ್ಬೇಕು ಸರ್? ನಿಜ. ಆ ಮಟ್ಟದಾಗ ಹೆಂಗ್ ಬಂದ್ ಕಾಂಪೀಟ್ ಮಾಡ್ಬೇಕು? ನೀವ್ ಇಂತ ಒಂದಷ್ಟು ವ್ಯವಸ್ಥೆಯಲ್ಲಿ ಓದಂತ ಮಕ್ಕಳಿಗೆ ಇಂತ ದುಸ್ಥಿತಿಯಲ್ಲಿ ಓದ್ತಾ ಇರೋ ಶಾಲೆ ಮಕ್ಕಳು ಮುಂದೆ ಅವ್ರ ಭವಿಷ್ಯ ಅವ್ರ ಹೆಂಗ್ ಕಾಂಪೀಟ್ ಮಾಡ್ಬೇಕು ಇವ್ರ ಜೊತೆ? ಖಂಡಿತ. ಈ ಸಮಸ್ಯೆಗಳಿಂದಾನೇ ಪಾಪ ಅವನು ಫೀಸ್ ಕಟ್ಟೋದಕ್ಕೆ ಕಳ್ತನ ಮಾಡ್ಬೇಕಾದ ಸರ್. ಅದಕ್ಕೆ ನೇರ ನೋಡಿ ಸರ್ಕಾರ ಸರ್ ಹೌದು ಯಾಕಾಗ್ತದೆ ಕಳ್ತನ ಹೀಗ್ ಮಾಡ್ಬೇಕಾಗ್ತದೆ ಅಂದ್ರೆ ಸರ್, ಮನುಷ್ಯ ನಾವು ಯಾರನ್ನು ನಮ್ಮ ಎಕನಾಮಿಕಲ್ ಸ್ಟೇಬಲ್ ಪ್ಲಾನ್ ಮಾಡ್ಕೊಂಡು ಇಂಥ ವರ್ಷಕ್ಕೆ ಇಂಥದ್ದು ಇರ್ತದೆ ಅಂತ ಹೇಳಕ್ ಬರಲ್ಲ. ಇವತ್ತು ಲಾಭ ಇರ್ತದೆ, ನಾಳೆ ಲಾಸ್ ಆಗ್ತದೆ. 8ನೇ ಕ್ಲಾಸ್ ವರ್ಗು ಇವನೊಂದು ಏನೋ ಒಂದು 50,000 ಲಕ್ಷ ಫೀಸ್ ಕೊಟ್ಟ ಶಾಲೆಯಲ್ಲಿ ಓದಿರ್ತಾನೆ. 9ನೇ ಕ್ಲಾಸಿಗೆ ಲಾಸ್ ಆಗಿರ್ತದೆ ಸರ್ ಅವ್ನಿಗೆ. ಅವ್ನಿಗೆ ಲಾಸ್ ಆಗಿರ್ತದೆ, ಅವ್ನಿಗೆ ವ್ಯವಹಾರಗಳು ನಿಂತಿರ್ತದೆ, ಅಥವಾ ಕೆಲಸ ಕಳ್ಕೊಂಡಿರ್ತಾನೆ, ಏನೋ ಒಂದು ಆಕ್ಸಿಡೆಂಟ್ ಆಗಿರ್ತದೆ, ಮತ್ತೊಂದು ಆಗ್ತದೆ. 9ನೇ ಕ್ಲಾಸ್ ಹೋಗ್ಬಿಟ್ಟು ಯಾವ್ದೋ ಬೇರೆ ಕ್ಲಾಸಿಗೆ ಸೇರ್ಸಕ ಮಗನ್ ಮನ್ಸು ಒಪ್ಪುತ್ತಾ ಸರ್? ಸರ್ ಇದು ಒಂದಷ್ಟು ಇವೇನು ಪ್ರೈವೇಟ್ ಸ್ಕೂಲ್ಗಳು ಮಾಡ್ತಾ ಇರುವಂತಹ ಒಂದು ದೊಡ್ಡ ದರೋಡೆ ಅಂತಾನೆ ಹೇಳ್ಬೋದು ಸರ್. ತಂದೆ ತಾಯಿಗಳನ್ನ ಸುಲಿಗೆ ಮಾಡ್ತಿದೆ ಸರ್, ಕಳ್ತನಕ್ಕೆ ಇಳಿಸ್ತಾ ಇದೆ. ಇತ್ ಕಡೆ ಇಂಥದ್ದೊಂದು ದುರಂತ. ಈ ಸರ್ಕಾರಿ ಶಾಲೆಗಳನ್ನ ಶುದ್ಧ ಮಾಡಿ ಇದನ್ನೊಂದಷ್ಟು ಮಕ್ಕಳನ್ನ ಒಳ್ಳೆ ವ್ಯವಸ್ಥೆ ಕೊಟ್ಟು ಇದ್ ಕಡೆ ಅಟ್ರಾಕ್ಷನ್ ಮಾಡದಲ್ಲೇ ಇರುವಂತ ಸರ್ಕಾರದ ದುರಂತ. ಸರ್ ನಿನ್ನೆ ರಾಜ್ಯ ಸರ್ಕಾರ ಒಂದು
ಆದೇಶ ಪಾಸ್ ಮಾಡಿದೆ, ತಾವು ಗಮನಿಸಿರ್ಬೇಕು. CSR ಫಂಡ್ ಅನ್ನ ನೀವು ಕರ್ನಾಟಕಕ್ಕೆ ಮಾತ್ರನೇ ಬಳಸಬೇಕು ಅಂತ. ಹೌದ್ರ ಸರ್? ವಿಶೇಷವಾಗಿ ಸರ್ಕಾರಿ ಶಾಲೆಗಳಿಗೆ ಮಾತ್ರ ಬಳಸಬೇಕು ಅಂತ. ಆ ತರದ್ ಯಾವ್ದನ ಒಂದಷ್ಟು ಕಾನೂನು ಕ್ರಮನೋ ಏನಾರು ಆಗಬೇಕು ಸರ್. ಆಗ ಅಂತ ಕೆಲ್ಸಕ್ಕೆ ಏನ್ ಮಾಡಬೇಕು, ವಿರೋಧ ಪಕ್ಷಗಳು ಕೈ ಜೋಡಿಸ್ಬೇಕು. ಹೌದು. ಆದ್ರೆ ವಿರೋಧ ಪಕ್ಷ ನೀವು ಗಮನಿಸಿರ್ಬೇಕು, ಇವರು ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಸರ್ಕಾರದ ಹತ್ರ ಹಣನೇ ಇಲ್ಲ, CSR ಫಂಡ್ ಬಿಡ್ತಾ ಇಲ್ಲ ಅಂತ. ನಾನು ಹೇಳೋದು ಒಂದು ಮಹತ್ವದ ಆದೇಶ ನೀಡಿದ. ಹೌದು, ನಮ್ ಸರ್ಕಾರಿ ಶಾಲೆಗೆ ಅವ್ರು ಏನ್ ಮಾಡ್ತಾರೆ, CSR ಫಂಡ್ ಹೊರ ರಾಜ್ಯಗಳಿಗೆ ಕೊಡ್ತಾ ಇದ್ದಾರೆ ಸರ್ ಖರ್ಚು. ರಾಜ್ಯದಲ್ಲಿ ಸ್ಥಾಪನೆ ಮಾಡಿರೋದು, ಆದ್ರೆ ಅವ್ರು ಖರ್ಚು ಮಾಡ್ತಾ ಇರೋದು ಹೊರ ರಾಜ್ಯಗಳಿಗೆ. ನಿಯಮದಲ್ಲಿ ಇಲ್ಲ ಅದು, ಆದ್ರೆ ಹೊರ ರಾಜ್ಯಗಳ ಖರ್ಚು ಆಗಿದೆ. ನಮ್ಮ ರಾಜ್ಯದವ್ರು ಏನ್ ಮಾಡ್ಬೇಕು? ಹೌದು, ವಿರೋಧ ಪಕ್ಷಗಳು ಇಂಥದಕ್ಕೆ ಮಾಡ್ಲಿ ಸರ್, ವಿರೋಧ ಮಾಡ್ಲಿ, ಯಾವ್ದಕ್ ಬೇಕಾದ್ರೂ ಮಾಡ್ಲಿ, ಇಂಥದಕ್ಕೆಲ್ಲ ಕೈ ಜೋಡಿಸ್ಬೇಕು ಸರ್. ನಾನು ಹೇಳೋದು ಗೊತ್ತಾ, CSR ಫಂಡ್ ಎಲ್ಲಾ ಕಂಪನಿಗಳಲ್ಲೂ, ಎಲ್ಲಾ ಕಂಪನಿಗಳಲ್ಲೂ ಒಂದು CSR ಫಂಡ್ ಖಂಡಿತ. ಅದನ್ನ ನಮ್ಮ ರಾಜ್ಯಕ್ಕೆ, ನಮ್ಮ ಶಾಲೆಗಳಿಗೆ ನೀವು ಹೇಳಿದಾಗೆ ನಮ್ಮ ಇದಕ್ಕೆ ಸಾರ್ವಜನಿಕವಾಗಿ ಉಪಯೋಗ ಮಾಡ್ಕೊಳ್ಳೋಂತ. ಹೌದು ಸರ್, ಕಮ್ಯುನಿಟಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಇಲ್ಲಿ ಏನು ಲಾಭಾಂಶ ಬರುತ್ತೆ ಅದನ್ನ ಆ ರಾಜ್ಯಕ್ಕೆ ಬಳಸಬೇಕು. ಹೌದು, ನೀವು ಪ್ರವಾಹಕ್ಕಾದ್ರೂ ಬಳಸಿ, ಡೆವಲಪ್ಮೆಂಟ್ ಬಳಸಿ ನೀವು. ಹೌದು, ನಮ್ಮ ಇದನ್ನೇ ಪ್ರಶ್ನೆ ಮಾಡಲ್ವ ಸರ್? ಇಲ್ಲ ಸರ್, ನಿನ್ನೆ ಪ್ರಶ್ನೆ ಮಾಡಿದಕ್ಕೆ ವಿರೋಧ ಬಂತದು. ನಿನ್ನೆ ಪ್ರಶ್ನೆ ಮಾಡಿದಕ್ಕೆ ನೀವು ಯಾಕೆ ಮಾಡ್ತಾ ಇದೀರಾ ಅದನ್ನ ರಾಜ್ಯಕ್ಕೆ ಬಳಸಿ ಅಂದಾಗ ವಿರೋಧ ಮಾಡಿದ್ರು. ನಾನು ಹೇಳೋದು ಇಂಥ ವಿಚಾರಗಳಿಗೆ ವಿರೋಧ ಮಾಡ ನೋಡಿ, ಇದು ನಮ್ಗಳ ದುರಂತ. ಇದು ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ನೆಕ್ಸ್ಟ್ ನೀವೆಲ್ಲ ಹೋದ್ರೆ ನೆಕ್ಸ್ಟ್ ಇಂಥವ್ರು ಎಲ್ಲರಿಗೂ ಓಟ್ ಹಾಕಿ ಕಾಪಾಡ ಅಂತಾರು. ನೀವು ವಿರೋಧ ಪಕ್ಷ ಅದೆಲ್ಲ ನಿಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಇರುವಂತ ನಿಮ್ಮ ರಾಜ್ಯಕ್ಕೆ ಹೇಗ್ ಬೇಕಂತ ವ್ಯವಸ್ಥೆ. ಬಟ್ ನಾಡು ಸರ್, ಇವತ್ ನೀವು 5 ವರ್ಷ ಟರ್ಮ್ ಕಳ್ಕೊಂಡು ಹೋಗ್ತೀರಿ, ನೆಕ್ಸ್ಟ್ ಇದು ನಮ್ದು ಹಂಗೆ ಇರ್ತದಲ್ವಾ ಸರ್? ನಮ್ಗಾಗಿ ಕೆಲಸ ಮಾಡ್ಬೇಕಲ್ವಾ ಸರ್? ಸಬ್ಜೆಕ್ಟ್ ಅಲ್ಲ ಸರ್ CSR. ಖಂಡಿತ. ಹೌದು, ನೀವು ನೋಡಿ ಎಲ್ಲೂ ಕೂಡ ಸರ್ ಇವ್ರೆಲ್ಲ ಮಾಡ್ತಾವ್ರೆ ಅಂತ ಸಬ್ಜೆಕ್ಟೇ ಅಲ್ಲ ಇದು. ಇನ್ನು ಮುಂದುವರ್ಸೋದಾದ್ರೆ ಬೆಟ್ಟಿಂಗ್ ಆಪ್ಗಳ ಪರ ಪ್ರಚಾರ. ಏನು ತಲೆಯಲ್ಲಿ ಬುದ್ಧಿ ಏನಿದೆ ಗೊತ್ತಿಲ್ಲ. ನಟಿ ನೇಹಾ ಶರ್ಮಾ ವಿಚಾರಣೆ ನಡೆಸಿದ ಜಾರಿ ನಿರ್ದೇಶನಾಲಯ. ಕ್ರಿಕೆಟಿಗ ಶಿಖರ್ ಧವನ್, ಸುರೇಶ್ ರೈನಾ ವಿಚಾರಣೆ ಈಗಾಗಲೇ ನಡೀತಾ ಇದೆ. ಈ ಬೆಟ್ಟಿಂಗ್ ದಂಧೆ ಹೆಂಗ್ ಹೋಗ್ತಿದೆ ಸಮಾಜ? ನೀವು ಏನು ವಿಜಯವಾಣಿನಲ್ಲಿ ಮುಂಜಾನೆ ಮಾತೊಂದು ಓದಿದ್ರಿ. ಹೌದು, ಎಲ್ಲರೂ ಮಹಾತ್ಮರಾಗಕ್ಕಾಗಲ್ಲ, ನಿಜ, ಒಳ್ಳೆಯವರಾಗಾದ್ರೂ ಎಲ್ಲರೂ ಇರ್ಬೋದು ಅಂತ. ಸರ್, ಇವ್ರಿಗೆಲ್ಲ ಮಹಾತ್ಮರಾಗ ಅವಕಾಶ ಸರ್. ಯಾಕೆ ಕೆಟ್ಟವ್ರಾಗ್ತಿದಾರೆ ಸರ್? ಯಾಕೆ ಕೆಟ್ಟವ್ರಾಗ್ತಿದೆ ಖಂಡಿತ ಗೊತ್ತಿಲ್ಲ ಸರ್. ಮಹಾತ್ಮರಾಗಕ್ಕೆ ಎಷ್ಟು ಜನಕ್ಕೆ ಅವಕಾಶ ಇದೆ? CM ಒಬ್ಬರೇ ಆಗಕ್ ಸಾಧ್ಯ ಸರ್? ಮಹಾತ್ಮರ್ಗೂ ಹಂಗೆ ಒಂದಷ್ಟು ಇರ್ತದೆ, ಇಂಥವ್ರಿಗೆ ಅಷ್ಟೇ. ಅದು 1-2 ಸೀಟ್ ಹಿಂಗ್ ಮಹಾತ್ಮ ಅಂದ್ರೆ ಅದು. ಹೌದು, ಬಟ್ ಒಳ್ಳೆಯವ್ರು ಎಲ್ಲರೂ ಆಗ್ಬೋದಲ್ವಾ ಸರ್? ಒಳ್ಳೆಯವ್ರು ಮಹಾತ್ಮರಾಗರೋ ಜಾಗ ಇದೆ, ಎಷ್ಟು ಜನಕ್ಕೆ ಗೊತ್ತಿವ್ರು? ಇಡೀ ದೇಶಕ್ಕೆ ನೋಡಿ. ಬೆಟ್ಟಿಂಗ್ ಆಪ್ಗಳು ಹೇಗೆಲ್ಲ ನಡೆಯುತ್ತೆ. ಈಗ ಪಾನ್ ಪರಾಗ್, ಪಾನ್ ಮಸಾಲ ಆಗ್ಬೋದು, ಈ ತರ ಬೆಟ್ಟಿಂಗ್ ಆಪ್ಗಳಾಗ್ಬೋದು. ಹೌದು, ಎಲ್ಲಾರು ದೊಡ್ಡ ದೊಡ್ಡ VIPs. ಆಯ್ತಾ? ನೀವು ಉದಾಹರಣೆ ಒಂದ್ ಗಮನಿಸಿದ್ರೆ ಸೂ ಫ್ರಮ್ ಸೌತ್ ತಾವ್ ಗಮನಿಸಿದ್ರಿ. ಹೌದು, ಅದ್ರಲ್ಲಿ ಬಹಳ ದುಡ್ಡು ಮಾಡ್ತಾ ಇದೆ, ಎಲ್ಲ ಇದೆ. ಅವನು ಒಂದು ಬ್ಯಾಗ್ ಅನ್ನ ತೆಗೆದು ಇಲ್ಲಿ ಇಡ್ತಾನೆ, ಅದನ್ನ ಇಡೀ ಸ್ಕ್ರೀನ್ ಅಲ್ಲಿ ತೋರಿಸ್ತಾರೆ. ಅವನು ಅಡ್ವರ್ಟೈಸ್ಮೆಂಟ್ ಕೊಡ್ಲಿಲ್ಲ. ಅವ್ನ ಏನ್ ಮಾಡ್ದ, ಒಂದು ಮದುವೆ ಕಾರ್ಯಕ್ರಮದಲ್ಲಿ ಒಂದು ಬ್ಯಾಗ್ ತೆಗೆದು ಇಲ್ಲಿ ಇಡ್ತಾನೆ. ಅದ್ರಲ್ಲಿ ಏನಿರುತ್ತೆ, ವಿಮಲ್ ಅಂತ ತೋರಿಸುತ್ತೆ. ಅದು ಜಾಹೀರಾತು. ಅದು ಯಾರಿಗ್ ಗೊತ್ತಿರುತ್ತೆ? ಪ್ರೊಡ್ಯೂಸರ್ ಮಾತ್ರ ಗೊತ್ತಿರುತ್ತೆ. ಹೌದು, ಸಾರ್ವಜನಿಕರು ಅದನ್ನ ಗಮನಿಸಕ್ಕೆ ಹೋಗೋದಿಲ್ಲ. ಅದನ್ನ ಇಂಡೈರೆಕ್ಟ್ ಆಗಿ ವಿಮಲ್ ಅಡ್ವರ್ಟೈಸ್ಮೆಂಟ್ ಕೊಟ್ಟ, ಅವನಿಗೆ ದುಡ್ಡು ಬೇಕು, ಕೊಟ್ಕೊಂಡ. ಹೌದು, ಸಾರ್ವಜನಿಕರಿಗೆ ಇದು ಗೊತ್ತಾಗಲ್ಲ ಸರ್. ಈಗ ಇವರ ಬ್ರಾಂಡ್ ಅಂಬಾಸಿಡರ್ಸ್ ಯಾರಿದ್ದಾರೆ, ಇವರೆಲ್ಲ ಅದನ್ನೇ ಮಾಡ್ತಾ ಇರೋದು ಸರ್. ಯಾವ್ದೋ ಒಂದು ಕೆಳಮಟ್ಟದ ಶಾಲೆಗಳಿಗೆ ಅಥವಾ ಯಾವ್ದೋ ಒಂದು ಕ್ರೀಡೆಗೆ ಪ್ರೋತ್ಸಾಹ ಕೊಡೀನಿ, ಖಂಡಿತ ಕೊಡೋದಿಲ್ಲ, ಖಂಡಿತ ಕೊಡೋದಿಲ್ಲ. ಆದ್ರೆ ಇವರೆಲ್ಲ ಇದಕ್ಕೆ ಕೊಡ್ತಾರೆ. ಅದಕ್ಕೆ ಇವ್ರು ಇಂತ ದಂಧೆ ಮಾಡ್ತಾರೆ. ಅದೇನು ಇದೆಲ್ಲ ಎಷ್ಟು ಮಾತಾಡ. ಮನುಷ್ಯ ದುಡ್ಡು ಮಾಡ್ಬೇಕು ನಿಜ, ಅವನ ಕಷ್ಟಗಳಿಗೆ ಅಥವಾ ಒಂದ್ ಮುಂದಿನ ಜನರೇಷನ್ಗೆ ಒಂದಷ್ಟು ಬದುಕಕ್ಕೆ ಅವಕಾಶ ಆಗುವಷ್ಟು ದುಡ್ಡು ಬೇಕು. ಸರ್, ನೀವು ಅಷ್ಟೆಲ್ಲ ಮಾಡಿ ಏನ್ ಮಾಡ್ತೀರಾ ಸರ್? ಏನ್ ಮಾಡ್ತೀರಾ? ನಾನ್ ಕೇಳೋದು, ನೀವು ಕೋಟಿ 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 ಲೆಕ್ಕದಲ್ಲಿ ಕೋಟಿ ಮಾಡ್ತೀರಾ? 1000 ಕೋಟಿ, 8000 ಕೋಟಿ, 10,000 ಕೋಟಿ ಏನಕ್ ಬರ್ತದ ಅದೆಲ್ಲ? ಖಂಡಿತ ಗೊತ್ತಿಲ್ಲ ಸರ್. ನೀವು ಒಳ್ಳೆ ದಾರಿಯಲ್ಲಿ ಮಾಡಿದ್ರೆ ಖಂಡಿತ ಹೋಗ್ಲಿ. ನೀವು ಮುಖ್ಯ ವೇದಿಕೆನಲ್ಲಿ ಇರುವಂತವ್ರು, ನಿಜವಾಗ್ಲೂ ಹೌದು, ಒಳ್ಳೆ ಇದ್ರಲ್ಲಿ ಮಾಡಿದ್ರು. ಖಂಡಿತ ಅವ್ರು ಏನ್ ಮಾಡಿದ್ರು, ಬಿಟ್ಬಿಟ್ಟೆ ಹೋಗಿದ್. ಹೌದು ಸರ್. ಮಹೀಂದ್ರ ಮಾಡ್ತಾ ಇಲ್ವಾ ಸರ್? ಮಹೀಂದ್ರ ಮಾಡ್ತಾರೆ. ಯಾವ್ದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದಿ, ಆ ವ್ಯಕ್ತಿ ಯಾರು ಅಂತಾನೆ ಗೊತ್ತಿರೋದಿಲ್ಲ. ಹೌದು, ಅವ್ರ ಮನೇಲಿ ನಾಳೆ ಬೆಳಿಗ್ಗೆ ಕೆಲಸ ಆಗಿರತ್ತೆ. ಹೌದು, ಈ ರೀತಿ ನಿಜವಾಗ್ಲೂ ಕೆಲಸ ಆಗ್ಬೇಕಾದ್ರೆ ಈ ರೀತಿ. ಖಂಡಿತ ಸರ್. ಅಲ್ಲ, ನಾವ್ ಇವತ್ತೆಲ್ಲಾ ಚರ್ಚೆ ಮಾಡಿದ ವಿಚಾರಗಳು ಆಗ್ತಾ ಇರೋದು ಕೋಟಿ ಕೋಟಿ ದುಡ್ಡು ಮಾಡಕ್ಕೆ ಸರ್. ಹೌದು,
ಕೋಟಿ ಇದ್ರ ಉದ್ದೇಶ ಇನ್ನೇನಿಲ್ಲ ಸರ್. ನೀವು ಸರ್ಕಾರದ ಯೋಜನೆಗಳಲ್ಲಿ ಒಂದಷ್ಟು ಹಗರಣ ಮಾಡ್ತೀರಾ, ಕೋಟಿ ಕೋಟಿ ದುಡ್ಡು ಮಾಡಕ್ಕೆ. ಇಂಥದ್ದೆಲ್ಲ ಒಂದಷ್ಟು ನೀವು ಮುಖ್ಯ ವೇದಿಕೆಗೆ ಬಂದು ಇಂಥದ್ದು ಯಾವ್ದೋ ಕುಡಿಯೋದು, ಕುಣಿತದ್ದು, ದುಶ್ಚಟಗಳದ್ದು, ಒಂದಷ್ಟು ಮನುಷ್ಯತ್ವನ್ನೇ ಹಾಳು ಮಾಡೋ ಅಂತದ್ದು, ಸಂಸ್ಕೃತಿಗಳನ್ನ ಕಳೆಯುವಂತದ್ದು ಮಾಡ್ತಿದ್ರೆ ಅಂದ್ರೆ ಕೋಟಿ ಕೋಟಿ ದುಡ್ಡಿಗಾಗಿನೇ ಸರ್. ಜೀವನ ಮಾಡಕ್ಕೆ ನಿಮ್ಗೆ ಇವತ್ತಿನ ಕಾಲದಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಯಾರಿಗೂ ಕಷ್ಟ ಇಲ್ಲ ಸರ್, ಬಡತನ ಇಲ್ಲ. ನೀವು ಸಮಾಜ ನೋಡಿ, ಯಾರು ಬಡವರಿಲ್ಲ. ನೀವು ನೋಡ್ಬೇಕು, ನಿಜವಾಗ್ಲೂ ಯಾರು ಬಡವರಿಲ್ಲ. ಹೌದು. ಅಂದ್ರೆ ನಿಮ್ ಊಟ ಮಾಡ್ಲಿಕ್ಕೆ ಒದಿಯಕ್ ಬಟ್ಟೆ ಇಲ್ಲ ಅಂದ್ರೆ ಅದೊಂದು ಬಡತನ. ಹೌದು. ನಿಮ್ಗೆ ಇವತ್ತು ನೋಡಿ, ಓದಬೇಕಾ ನೀವ್ ಎಲ್ಲಿಂದ ತಕ ಓದಿ ಸರ್, ಸರ್ಕಾರದಲ್ಲಿ ಅವಕಾಶಗಳಿದೆ. ನೀವ್ ಸರ್ಕಾರದ ಶಾಲೆ, ಸ್ಕೂಲು, ಕಾಲೇಜುಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಓದಿ, ನಿಮ್ಗೆ ನಿಜವಾಗ್ಲೂ ಲಕ್ಷಗಟ್ಲೆ ಖಂಡಿತವಾಗ್ಲೂ ಆಗೋದಿಲ್ಲ ಸರ್. ಹೌದು ಹೌದು. ನೀವ್ ಯಾಕೆ ಇಷ್ಟೆಲ್ಲ, ನೀವು ಎಲ್ಲ ಅವಕಾಶ ಇದೆ, ಸುಮ್ಮನೆ ಎಲ್ಲೋ ಸರ್, ಎಲ್ಲೋ ಒಂದ 10% ಜನತ್ತವ ಇಡೀ ಶ್ರೀಮಂತಿಗೆ ಇರ್ಬೋದು ಸರ್ ಭಾರತದ್ದು. 10% ಅಷ್ಟೇ ಅಷ್ಟೇ ಸರ್. ಮತ್ತೆ ನೀವು ಅವ್ರಿಗೆ ಮಾಡ್ತೀವಿ, ಇಡೀ 90% ಜನನ ಎಲ್ಲದು ನಾಶ ಮಾಡ್ತಾ ಇದಾರಲ್ಲ ಸರ್. ಸುಮಾರು ಜನ ಹೋರಾಡಿದ್ದಾರೆ ನಮ್ಮ ಸಂಸ್ಕೃತಿಗಳಿಗೆ, ನಮ್ಮ ಸಂಸ್ಕಾರಗಳಿಗೆ, ನಮ್ಮ ಭಾರತದ ಹಿನ್ನೆಲೆಗೆ, ನಮ್ಮ ಇತಿಹಾಸಕ್ಕೆ, ಎಲ್ಲದಕ್ಕೂ. ಈ ಜವಾಬ್ದಾರಿ ಇಲ್ಲದೆ ಹೋದ್ರೆ, ಅಂದ್ರೆ ಜವಾಬ್ದಾರಿಯುತವಾದ ವ್ಯಕ್ತಿಗಳು ಇವರೆಲ್ಲ ಈ ರೀತಿ ಮಾಡ್ತಾರಲ್ಲ ಅಂತ ಬಹಳ ಬೇಸರ ಆಗುತ್ತೆ. ಇನ್ನೊಂದು ಸುದ್ದಿ, ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಅವಧಿ ಮೀರಿ ವಾಹನ ನಿಲ್ಲಿಸಿದ್ರೆ ದಂಡ. ಸಂಚಾರ ದಟ್ಟಣೆ ನಿವಾರಿಸೋಕೆ ಹೊಸ ನಿಯಮವನ್ನ ಜಾರಿ ಮಾಡಿದ್ದಾರೆ. ಹೌದು, ಅಲ್ಲ ದಂಡ ಹಾಕ್ಬೇಕು ಸರ್. ದಂಡ ಹಾಕಕ್ ಬಿಟ್ಟು ಬೇರೆ ದಾರಿನೂ ಹುಡುಕ್ಬೇಕಲ್ವಾ ಸರ್. ಹೌದು. ಬರೀ ದಂಡಕ್ಕೆ ಒಂದಕ್ಕೆ ಸರ್, ದುಡ್ಡಿರೋ ದಂಡಕ್ಕೆ ಎದರಲ್ಲ ಸರ್. ನಿಜ. ಅವ್ನಿಗೇನೋ ಇರ್ತದ, ಅವ್ನ ಶೋಕಿ ಒಂದ್ ಸಿಗರೇಟ್ ಸೇರ್ದಾಕ ನಿಂತ್ಕೊಂತೀನಿ ಬಿಡು, 1000 ರೂಪಾಯಿ ಕೊಡ್ತೀನಿ ಅಂತ ಹೋಗುತ್ತೆ ಸರ್. ಇಲ್ಲ, ದಂಡ ಹಾಕೋದ್ರ ಜೊತೆಗೆ ಬೇರೆ ದಾರಿನೂ ಹುಡುಕ್ಬೇಕಾಗ್ತದೆ ಸರ್. ಖಂಡಿತ ಅವ್ರು ಬೇರೆ ದಾರಿನ ಹುಡುಕ್ಬೇಕಾಗ್ತದೆ, ಅವ್ರನ್ನ ನೋಡ್ಬೇಕಾಗ್ತದೆ. ನಾವಿನ್ನ ಕ್ರೀಡೆಗಳಿಗೆ ಬರೋದಾದ್ರೆ, ರಾಯ್ಪುರದಲ್ಲಿ ಇಂದು ದಕ್ಷಿಣ ಆಫ್ರಿಕಾ ವಿರುದ್ಧ 2ನೇ ಏಕದಿನ ಕ್ರಿಕೆಟ್ ಪಂದ್ಯ. ರೋಹಿತ್ ಕೊಹ್ಲಿ ಕಮಾಲ್ ಮುಂದುವರಿಯುತ್ತಾ ಅನ್ನೋದನ್ನ ನೋಡ್ಬೇಕು. 3 ಪಂದ್ಯಗಳ ಸರಣಿ. ಈ ಪಂದ್ಯ ಗೆದ್ರೆ ಭಾರತಕ್ಕೆ ಸರಣಿ ಜಯ. ಇದೊಂದು ರಾಯ್ಪುರದಲ್ಲಿ ಇವತ್ತು ಸೆಕೆಂಡ್ ಒನ್ ಡೇ ಇಂಟರ್ನ್ಯಾಷನಲ್ ನಡೀತಾ ಇದೆ. ಸೊ ಅದು ಏನಾದ್ರು ಇವತ್ತು ಗೆದ್ರೆ ಸರಣಿ ಭಾರತದ ಪರ ಆಗುತ್ತೆ ಅಂತ ಹೇಳಿದ್ದಾರೆ. ಸರ್, ಈ ವಿಚಾರದಲ್ಲಿ ಒಂದ್ ಮಾತು ಹೇಳ್ತೀನಿ. ಹೇಳಿ ಸರ್, ಹೇಳಿ. ಈಗಷ್ಟೇ ನಾವು ಮಾತಾಡೋದು ಬೆಟ್ಟಿಂಗ್ ವಿಚಾರ. ಹೌದು, ಅದಕ್ಕೆ ರಿಲೇಟೆಡ್ ಕ್ರಿಕೆಟ್. ಒಂದು ಪತ್ರಿಕೆ ಹೇಳುತ್ತೆ ಸಜ್ಜನರ ಆಟ ಇದು ಅಂತ. ನಾನು ಇದನ್ನು ಒಪ್ಪೋದಿಲ್ಲ. ಸಜ್ಜನರ ಆಟ ಅಲ್ಲ, ಸಜ್ಜನರ ಆಟ ಯಾವ್ದು ಸಜ್ಜನರ ಆಟ ಅಲ್ಲ. ಒಂದು ಬಹಳ ಪತ್ರಿಕೆ ಸರ್, ಬಹಳ ಪ್ರಮುಖವಾದ ಪತ್ರಿಕೆ ಮುಖಪುಟದಲ್ಲಿ ಬರೆಯುತ್ತೆ ಇದು ಸಜ್ಜನರ ಆಟ ಅಂತ. ಯಾವ ರೀತಿಯಲ್ಲಿ ಯಾವ ರೀತಿ ಸಜ್ಜನರ ಆಟ ನಮಗೆ ಅರ್ಥ ಆಗ್ಲಿಲ್ಲ ಸರ್. ಖಂಡಿತ. ಆಮೇಲೆ ಸರ್, ಇವತ್ತು ನಿರ್ಲಕ್ಷಿತ ಕ್ರೀಡೆಗಳು ಬಹಳಷ್ಟಿದೆ ಸರ್, ಭಾರತದಲ್ಲಿ ಬಹಳಷ್ಟಿದೆ. ಅದು ಮಲ್ಲಕಂಬ ಆಗ್ಬೋದು, ಖೋ ಖೋ ಆಗ್ಬೋದು, ಕಬಡ್ಡಿ ಏನು ಅಂತಂದ್ರೆ ಒಂದು ವ್ಯಾಪಾರದ ದೃಷ್ಟಿ ನೋಡಿ. ಇದು ಅಂದ್ರೆ IPL ಹರಾಜಿಗೆ 1355 ಆಟಗಾರರು, ಸಾವಿರಾರು ಕೋಟಿ ಹರಾಜು. ಇದೇನು ಈಗ ಹೇಳಿರಲ್ಲ ಸರ್, ಸಜ್ಜನರ ಆಟ. ಅದಕ್ಕೆ ಇದನ್ನ ಹೇಳಿದ್ವಿ. ಆಟಗಾರರದ್ದು ಪ್ರತಿಷ್ಠಿತ ಇದೆ, ಅವ್ರದ್ದು ತುಂಬಾ ಹೆಸರಿದೆ. ಅವ್ರು ತೋರ್ಸೋ ಸಿಂಬಲ್ಗಳು ನೋಡ್ಬೇಕು ನೀವು ಆಡುವಾಗ. ಸಜ್ಜನರ ಆಟನ ಸರ್ ಅದು? ಖಂಡಿತ ಇಲ್ಲ ಸರ್. ತೋರ್ಸೋ ನೀವು ಸಿಂಬಲ್ಗಳು ನೋಡಿದಿರಿ ಸರ್, ಅವ್ರು ಮಾಡೋ ಚೇಷ್ಟೆಗಳು ನೋಡಿದಿರ ಸರ್? ಅಸಹ್ಯ ಆಗುತ್ತೆ. ಅದನ್ನ ಎಷ್ಟು ಜನ ಯುವಕರು ನೋಡ್ತಾರೆ, ಎಷ್ಟು ಜನ ಅದನ್ನ ಫಾಲೋ ಮಾಡ್ತಾರೆ. ಖಂಡಿತ ಮಾಡ್ಬಿಟ್ಟದ ಹಂಗೇನೆ ಸರ್, ನಾವು ನೋಡಿದ್ದೆ ನಮಗ್ ಬರೋದು. ಇದನ್ನ ಸಜ್ಜನರ ಆಟ ಅಂತ ಬರೀತಿರಲ್ಲ. ಏನು ಅದೇ ಅದು ಯಾವ್ಯಾವ ರೀತಿ ಬರೀತಾರೆ ಗೊತ್ತಿಲ್ಲ. ಇದನ್ನೆಲ್ಲ ಈ ವಿಶ್ಲೇಷಣೆ ನಾವು ಮುಂದುವರಿಸಬಹುದು. ಮತ್ತೆ ನಾಳಿನ ಕಾಫಿ ಕಟ್ಟೆಯಲ್ಲಿ ನೀವು ಖಂಡಿತ ಇಷ್ಟು ದೂರ ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಜೊತೆ ಸುದ್ದಿ ಸಮಾಚಾರಗಳ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ನಿಮ್ಮಂತ ಸ್ನೇಹಿತರು, ಹಿರಿಯರು ಬಂದು ನಿಮ್ಮ ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಿಯಲ್ಲ, ವೀಕ್ಷಕರ ಜೊತೆ ಹಂಚ್ಕೊಳ್ಳೋದಿಯಲ್ಲ, ಅದು ನಿಜಕ್ಕೂ ಖುಷಿ ಕೊಡುವಂತ. ಸರ್, ನಮಗೂ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಲ್ಲ ಸರ್. ಸರ್, ಇದು ನಮ್ಮ ಅನಿಸಿಕೆಗಳನ್ನು ಕೂಡ ಹೇಳ್ಕೋಬೇಕಲ್ಲ. ಖಂಡಿತ. ನಾವು ಈ ಕಾರ್ಯಕ್ರಮವನ್ನ ಒಂದು ಯುವಕರಿಗೂ ನಾವು ಒಂದು ವೇದಿಕೆಯಾಗಿ ಕೊಡಬೇಕು ಅಂತ ಇದೆ. ಅಂದ್ರೆ ಯುವಕರಿಗೂ ಕೂಡ, ಕಾಲೇಜ್ನಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೂ ಕೂಡ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಂಡಿಸ್ಬೇಕು, ಯುವಕರು ಮುಂದೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮುಂದುವರಿಸ್ತಾ ಇದ್ದೀವಿ. ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸೋ ಸಮಯ. ಯುವಕರಿಗೆ ಬಹಳ ಸೂಕ್ತವಾದ ವೇದಿಕೆ ಸರ್. ಯುವಕರು ನಮಗಿಂತ ಹೆಚ್ಚಾಗಿ ಯುವಕರು ಈ ಜಾಗದಲ್ಲಿ ಕೂತ್ಕೋಬೇಕು. ಖಂಡಿತ ಕೂತ್ಕೊಂಡಾಗಷ್ಟೇ ಏನಾರು ಒಂದು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ಅವ್ರಿಗೂ ನಿಜವಾಗ್ಲೂ ತಯಾರಿ ಇರ್ಬೇಕು. ತಯಾರಿಯಿಂದ ಬಂದು ನಿಜವಾಗ್ಲೂ ನೋಡಿ ಸರ್, ನಾವು ಒಂದು ಪತ್ರಿಕೆ ಓದೋದ್ರಿಂದ ಲಾಭ ಇಡೀ ದೇಶವನ್ನ, ಹೌದು, ಜಗತ್ತನ್ನ ಒಂದಷ್ಟು ಯೋಚನೆ ಮಾಡುವಂತ ಅಂಶ ಪತ್ರಿಕೆ ಓದುವ ಸಿಗ್ತದೆ. ಹಂಗಾಗಿ ಇದನ್ನ ಖಂಡಿತವಾಗ್ಲೂ ಬಳಸ್ಕೊಬೇಕು ಎಲ್ರು ಸರ್. ನಾವೆಲ್ಲರೂ ಬಳಸ್ಕೊಳ್ಳೋಣ. ಇದು ನಿಜವಾಗ್ಲೂ ಪ್ರಾರಂಭ ಮಾಡಿರೋದು ನಮ್ಗಂತೂ ತುಂಬಾ ಖುಷಿ ಸಿಕ್ಕಿದೆ. ಖಂಡಿತ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಕಾಫಿ ಕಟ್ಟೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀವಿ ಹೊಸ ಸುದ್ದಿ ಸಮಾಚಾರಗಳೊಂದಿಗೆ. ಅಲ್ಲಿವರೆಗೂ ನೋಡ್ತಾನೆ ಇರಿ ವಿಶ್ವಂ ವಾಹಿನಿ. ವಿಭಿನ್ನ ವಿಶಿಷ್ಟ ರೀತಿಯ ಕಾರ್ಯಕ್ರಮಗಳು
ಪ್ರಸಾರ ಆಗ್ತಿದೆ. ದಯಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಗೆ ತಿಳಿಸಿ. ಶುಭ ಮುಂಜಾನೆ.